ಈಗ ಜನಕ್ಕೆ ನೀವು ಮಂತ್ರ ತಂತ್ರ ಅದೇನೋ ಮಾಡ್ತಿರಲ್ಲ ಅದು ಗೊತ್ತಿದೆ. ಸೊ ಇವನಿಗೆ ಹಾಳಾಗಲಿ ಅಂತ ಹೇಳ್ಕೊಂಡು ಯಾರಾದ್ರು ಬಂದಿದ್ದಾರಾ? ಹೇಗೆ ನಿಧಿ, ಇವರು ನಿಧಿಯನ್ನು ತಗೊಂಡೋಗಿದ್ದಾರೆ. ಅದರ ಎಷ್ಟೋ ಜನ ತಗೊಂಡೋಗಿ ಸತ್ಯನಾಶ ಆಗಿದ್ದಾರೆ. ಅವರು ಒಂದು ಎರಡು ತುಂಡು ಮಾಡಿ ಮಡಿಕೆಯಲ್ಲಿದ್ದ ಅದನ್ನು ತುಂಡು ಮಾಡಿ ತೆಗೆಯುವಾಗ ಎರಡು ರಟ್ಟಿದ ತುಂಡು ಅಲ್ಲಿ ದೊಡ್ಡ ಹುತ್ತ ಬಂದಿದೆ. ತುಂಬ ಜನ ಬರ್ತಾರೆ ಬೇರೆ ಬೇರೆ ಅವರವರ ಕೆಲಸಕ್ಕೆ ಜಯ ಆಗಲಿಕ್ಕೆ ಬೇಕಾಗಿ. ಅದು ಹಾಗೆ ಆಗಿದೆ, ನೀವು ಕೊಟ್ಟದ್ದು ನನಗೆ ಕೆಟ್ಟದಾಗಿದೆ ಅಂತ ಇಷ್ಟವರೆಗೆ ಬರಲಿಲ್ಲ. ನಿಮ್ಮ ಹತ್ರ ನೀವು ಇಷ್ಟು ಚಂದದಲ್ಲಿ ಇದ್ದೀರಿ, ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಕಾರ್ಯ ಒಂದು ಮದ್ದು ಪ್ರಯೋಗದಲ್ಲಿ ಮಾಡ್ತಾರೆ. ಅದನ್ನು ತೆಗಿಲಿಕ್ಕೆ ನಾನು ತಯಾರಿ. ನಾನು ಅದನ್ನು ಮಾಡಲಿಲ್ಲ. ನಾನು ಮಾಡಿದರೆ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ದೋಷ ಉಂಟು. ಯಾರ್ಯಾರು ಕುಂಕುಮಾರ್ಚನೆ ಮಾಡಿಸಿದ್ರು ಅಥವಾ ಪೂಜೆ ಮಾಡಿಸಿದ್ರು ಅವರಿಗೆಲ್ಲ ದೋಷ ಬರೋದು, ಪುಣ್ಯ ಸಿಕ್ಕಲಿಕ್ಕಿಲ್ಲ. ಈ ಕನ್ನಡ ಇಂಡಸ್ಟ್ರಿ ಇದೆಯಲ್ಲ, ಸಿನಿಮಾ ಸರಿಯಾಗಿ ಓಡ್ತಾ ಇಲ್ಲ. ಇಂಡಸ್ಟ್ರಿನೇ ಒಂದು ಡರ್ಲು ಹೊಡೆದಿದೆ. ಈಗ ಯಾವುದೋ ಒಂದು ಕಾಲದಲ್ಲಿ 70ನೇ ದಶಕದ 80ನೇ ದಶಕದಲ್ಲಿ ಸಿನಿಮಾ ದೊಡ್ಡ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈಗ ಇಲ್ಲ. ವಾಪಸ್ ಆ ಮಟ್ಟಕ್ಕೆ ಬರಬೇಕಿದ್ರೆ ಏನು ಮಾಡಬೇಕು? ಈ ಕರ್ನಾಟಕ ಸಂಪರ್ಕ ಹೇಗಿದೆ ನಿಮಗೆ? ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಸ್ವಾಮೀಜಿಗಳು ಯಾರಾದರೂ ಕರೆಯೋದಿದೆಯಾ? ಸಮಸ್ಯೆ ಹೇಳ್ಕೊಂಡು ಒಂದು ಸುಮಾರು ವರ್ಷಕ್ಕೆ ಮೊದಲು ನಮ್ಮ ವಿಶ್ವಕರ್ಮ ಸಮುದಾಯದ ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ಆಗಿತ್ತು. ಸ್ವಾಮಿಯವರು ಬಂದಿದ್ರು, ಮಹಾದೇವ ಸ್ವಾಮಿಯವರು. ಆಗ ಇಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ದೊಡ್ಡ ಅಧಿವೇಶನ ಆಗಿ ವೇದಾಂತದಲ್ಲಿ, ವಾಕ್ಯ ಸಿದ್ಧಾಂತದಲ್ಲಿ, ಪ್ರಯೋಗದಲ್ಲಿ ಮತ್ತು ಶಿಲ್ಪ ಸಿದ್ಧಾಂತದಲ್ಲಿ ಎಲ್ಲ ಕೆಲವು ರೀತಿಯಲ್ಲಿ ನಾನು ಅದನ್ನು ಇಲ್ಲಿ ಎಲ್ಲ ನೋಡಿ ನಾನು ಯಂತ್ರ ಬರೆದು ತಂದಿದ್ದೆ. ಅದನ್ನೆಲ್ಲ ಸ್ವಾಮಿಯವರು ತೋರಿಸಿ ಮಾರ್ಕ್ ಮಾಡಿದ್ದಾರೆ. ನನಗೆ ಮತ್ತೆ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಮಾಡಬೇಕು ಅಂತ ನೋಡುವಾಗ ಇಡೀ ಎಲ್ಲ ರಂಗೋಲಿ ಹೆಂಗಸರು ಅಷ್ಟು ಚಂದದ ರಂಗೋಲಿ ಎಲ್ಲ ಮಾಡಿದ್ದಾರೆ. ನನಗೆ ಏನೂ ದಾರಿ ಇಲ್ಲ ಆಯಿತು. ದೊಡ್ಡೊಂದು ಡ್ರಮ್ ಇತ್ತು. ಆ ಡ್ರಮ್ಮಿನ ಮೇಲೆ ಉಮಿಕರಿ ಉಂಟಲ್ಲ, ಅದು ತಗ್ಗುದಿಲ್ಲ. ಅದನ್ನು ಇಡೀ ಹಾಕಿದೆ, ಒಂದು ಕೋಲಿಟ್ಟು ಚೌಕದ ಒಂದು ಟವೆಲ್ನಾಗೆ ಆಯ್ತು. ಆಚೆ ರೂಮಿ ತಾಗೋದಿಲ್ಲ. ಅದು ಅಲ್ಲಾಡಿದ್ರೆ ಈಜೆ ಆಗ್ತಾರಲ್ಲ, ಅದಕ್ಕೆ ಆ ಮೂಲೆ ತಾಗಿಸಿ ಮಾತ್ರ ಇಟ್ಟೆ. ಅದ್ರ ಮೇಲೆ ರಂಗೋಲಿ ನಾನು ಆಗ ಬರ್ತೇನೆ. ನನಗೊಂದು ಒಳ್ಳೆ ರೀತಿಯ ನೀರಿನ ಮೇಲೆ, ಹೌದು, ನೀರಿನ ಮೇಲೆ ಅವರೆಲ್ಲ ಟವೆಲ್ ಹಾಕಿ ಮಾಡಿದ್ದು ಅಂತಲೇ ಎಲ್ಲರೂ ನೋಡಿದ್ರು. ಕಡೆಗೆ ಕಡ್ಡಿಗುತ್ತಿ ನೋಡುವಾಗ ಟವೆಲ್ ಅಲ್ಲ, ನೀರು. ಇದೆಷ್ಟು ವರ್ಷ ಇದೆ? ಅದೊಂದು 20-22 ವರ್ಷ ಬೆಂಗಳೂರಿನಲ್ಲೇ ನೋಡಿ. ಮತ್ತು ಅದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಇತ್ತು. ಮಡಿಕೇರಿಯಲ್ಲಿ, ತಲಕಾವೇರಿಯಲ್ಲಿ, ಅಲ್ಲಿ ತುಂಬ ಬ್ರಾಹ್ಮಣರ ಕಾರ್ಯಕ್ರಮದಲ್ಲೆಲ್ಲ ಇತ್ತು. ಅವರ ಅದರಲ್ಲಿ ತುಂಬ ಜನ ತೀರಿ ಹೋಗಿ ದೇವಸ್ಥಾನಕ್ಕೆ ದೋಷ ಬಂದು ತೀರ್ಥ ಬಾರದ ಹಾಗೆ ಆಗಿತ್ತು. ಅದಕ್ಕೊಂದು ಪರಿಹಾರ ಇತ್ತು. ಅಲ್ಲಿ ಅದನ್ನು ಆವಾಹನೆ ಮಾಡಿ ಮತ್ತು ಅದನ್ನು ಬೇರೆ ಪುಣ್ಯಕ್ಷೇತ್ರಕ್ಕೆ ತಗೊಂಡೋಗಿ ಮೋಕ್ಷನಾರಾಯಣ ಬಲಿ ಎಲ್ಲ ಮಾಡಿ ಕೊಟ್ಟಿದ್ದೇನೆ. ಈಗ ಜನಕ್ಕೆ ನೀವು ಮಂತ್ರ ತಂತ್ರ ಅದೇನೋ ಮಾಡ್ತಿರಲ್ಲ ಅದು ಗೊತ್ತಿದೆ. ಸೊ ಇವನಿಗೆ ಹಾಳಾಗಲಿ ಅಂತ ಹೇಳ್ಕೊಂಡು ಯಾರಾದ್ರು ಬಂದಿದ್ದಾರಾ? ಇಲ್ಲ, ಅಂಥದ್ದು ಬಂದರೆ ನಾವು ತಗೊಳ್ಳೋದು. ಅಲ್ಲ, ಬರ್ತಾರೆ, ಬಂದಿರಬಹುದು ಅಂತ ಮೆಂಟಾಲಿಟಿ ತಗೊಳ್ಳಿಲ್ಲ. ಇಲ್ಲ, ಅಂಥ ವಿಷಯದಲ್ಲಿ ನಾನು ಅದು ತಗೊಳ್ಳೇ ಇಲ್ಲ. ಏನು ಹೇಳ್ತೀರ ಅವ್ರ ಹತ್ರ? ನಮಗೆ ಆಗುದಿಲ್ಲ. ಬೇರೆ ಎಲ್ಲಿ ಆದ್ರೂ ಇದ್ರೆ ನೋಡಿಕೊಳ್ಳಿ, ನಮಗೆ ಆಗುದಿಲ್ಲ ಅಂತ. ಒಂದು ಕಡೆಯಲ್ಲಿ ಬೆಂಗಳೂರಿಂದ ಒಂದು ಹುಡುಗಿ, ಮಂಗಳೂರಿನ ಒಂದು ಹುಡುಗಿ ಅಪ್ಪನ ಹತ್ರ ಹೇಳಿದ್ದು, ನಾನು ಮಂಗಳೂರಿನಲ್ಲೇ ಇರ್ತೇನೆ, ನನಗೆ ಬೆಂಗಳೂರು ಬೇಡ ಅಂತೇಳಿ ಹಾಗೆ ಬಂದು ಬೆಂಗಳೂರಿನಲ್ಲಿ ಮಂಗಳೂರಿಗೆ ಬಂದು ಸುರತ್ಕಲ್ನ ಹತ್ರ ಒಂದು ಅಂಗಡಿ ಮಾಡಿದ್ರು. ಅವರು ತುಂಬ ಅಧ್ಯಯನ ಮಾಡಿದ್ದಾಳೆ. ಮಿಷನ್ ಎಲ್ಲ ತಂದು ಮಾಡಿ ಕೊಟ್ಟರು. LLB ಅನ್ನು ಮಾಡಿದ್ದಾರೆ. ಅವಳು ಇದಕ್ಕೆ ವಕೀಲ ರೀತಿಯಲ್ಲಿ ಇರೋದು. ಅಲ್ಲಿಗೆ ಬಂದು ಬೇರೆ ಕಾನೂನು ಪ್ರಕಾರ ಇರುವಂಥ ಕೆಲವು ವಿಷಯಗಳೆಲ್ಲ ಬಂದು ಒಬ್ಬರು ಬಂದು ರಿಕ್ಷಾ ಡ್ರೈವರ್ನವರು 4-5 ಮಂದಿ ಬಂದು ಇಲ್ಲಿ ಬರೆಸಿ ಹೋದ್ರು. ನಾಳೆ ನೀವು ಬನ್ನಿ ಅಂತೇಳಿ, ಇವತ್ತು ಆಗೋದಿಲ್ಲ, ನಾಳೆ ಬನ್ನಿ, ನಾನು ತಯಾರು ಮಾಡಿಕೊಡ್ತೇನೆ ಅಂತ. ಅವರು ಬರುವಾಗ ಅಲ್ಲಿ ಆಚೆ ಇಲ್ಲಿಂದ ಕಬ್ಬಿನ ನೀರು ಇದೆಲ್ಲ ಇತ್ತು. ಅದನ್ನು ತಗೊಂಡು ಬಂದು ಇಲ್ಲಿ ನಾವು ಹಾಗೆ ಹೋಗೋದಕ್ಕೆ ಎಲ್ಲ ಕುಡಿದು ಹೋಗುವ. 1-2 ದಿವಸ ಆದ ಕೂಡಲೇ ಈ ಹುಡುಗಿ ಅಪ್ಪನಿಗೆ ಹೇಳಲಿಲ್ಲ. ಅವರ ಒಟ್ಟಿಗೆ ಹೋಗಿ ಇಲ್ಲಿ ಎಂಥ ಕಟೀಲಿನಲ್ಲಿ ಮದುವೆ ಆಗಿ ಅಪ್ಪನಿಗೆ ಫೋನ್ ಮಾಡಿದ್ದು, ನೀವು ಬನ್ನಿಯಪ್ಪ, ನಾನು ಕಟೀಲಿನಲ್ಲಿದ್ದೇನೆ ಅಂತೆ. ಅಪ್ಪ ಅಮ್ಮ ಕಟೀಲಿಗೆ ಹೋಗಿ ನೋಡುವಾಗ ಮದುವೆ ಆಗಿದೆ. ಅವರಿಗೆ ಇಷ್ಟಪಟ್ಟದಲ್ಲ ಅದು. ಇವಳ ಸ್ವಯಂನಲ್ಲಿ ಅವಳು ಅಷ್ಟು ಇದರಲ್ಲಿ ಅಲ್ಲಿಂದ ಬಂದು ಇಲ್ಲಿ ನನಗೆ
ಅಂಗಡಿಯೆಲ್ಲ ಮನೆಯೆಲ್ಲ ಅಂಗಡಿಯೆಲ್ಲ ಮಾಡಿಕೊಟ್ಟಿದ್ದೇನೆ, ನೀವು ಈ ರೀತಿ ಮಾತಾಡಿದ್ರಲ್ಲ ಅಂತ. ಕಡೆಗೆ ಅವರು ಮನೆ ಹುಡುಗಿಯನ್ನು ಕರ್ಕೊಂಡು ಬಂದು ಹುಡುಗನ ಕರ್ಕೊಂಡು ಬರಲಿಲ್ಲ. ಯಾಕಂದ್ರೆ ಹುಡುಗಿ ಸರ್ವತ್ರ ನಿಲ್ಲುವುದಿಲ್ಲ ಅಂತ ಆಯಿತು. ಹೇಗಾದ್ರೆ ನನಗೆ ಅದನ್ನು ಇದು ಮಾಡಿ ಕೊಡಬೇಕು ಅಂತ ಯಾರೋ ಬಂದರು, ಅವರಿಬ್ಬರು ಬಂದರು, ಅಮ್ಮ ಅಪ್ಪ. ನನಗೆ ಒಂದು ಇಂಥದ್ದು ಕೆಲಸ ಆಗಬೇಕು ಅಂತ. ಆಯ್ತು, ನಾ ಮಾಡಿಕೊಡ್ತೇನೆ ಅಂತ ಹೇಳಿದೆ. ಮಾಡಿಕೊಟ್ರೆ 1 ವಾರದ ಅವಧಿ ಹೇಳಿದೆ, 1 ವಾರದಲ್ಲಿ ಸರಿ ಆಗ್ತದಂತೆ. ಅವರು ಮನೆಗೆ ಹೋಗಿ ಆದ ಕೂಡಲೇ ಹೇಳಿದರು, ಅದು ನನಗೆ 24 ಗಂಟೆ ಒಳಗೆ ಅವಳು ಮನೆಯಿಂದ ಇರಬೇಕು, ನನಗೆ ಬೇಡ ಅಂತ ಹೇಳಬೇಕು ಅಂತ ಹೇಳಿ. ಅದಕ್ಕೆ ಯಾರಿದ್ದಾರೆ ಯಾರು ಹೇಳಿದ್ರಂತೆ, ಸುಳ್ಳ್ಯದಲ್ಲಿ ಒಬ್ಬರು ಇದ್ದಾರೆ. ಅಲ್ಲಿ ಹೋದರು. ಹೋಗಿ ಅವರು 1,27,000 ರೂಪಾಯಿ ಹೇಳಿದರು. ಕೂಡಲೇ ಕೊಟ್ಟರು. ಅವ್ರು ಕೆಲಸ ಮಾಡಿದರು. ಏನು ಕೆಲಸ 1 ತಿಂಗಳು ಆದರೂ ಆಗಲಿಲ್ಲ. 27 ದಿವಸ 7 ದಿವಸ ಆಗುವಾಗ ನಾನು ಹೇಳಿದ ಕೆಲಸದಾಯಿತು. ಅವರೀಗ ಮನೆಯಲ್ಲಿದ್ದಾಳೆ ಹುಡುಗಿ. ಅಂದರೆ ಮದುವೆ ಆದ ಗಂಡನ ಬಿಟ್ಟು ಬಂದು ಇಲ್ಲಿದ್ದಾರೆ. ಇವರು ಯಾರಿಗೂ ಒಪ್ಪಲಿಲ್ಲಲ್ಲ, ಅವರಷ್ಟಕ್ಕೆ ಇಂದ್ರಜಾಲ ಮಾಡಿ ಮದುವೆ ಆದ್ದಲ್ಲ. ಇವರು ಎಂತ ಹಾಕಿಕೊಟ್ಟು ಅವಳು ಅವರ ಒಟ್ಟಿಗೆ ಇರೋದು. ಅದನ್ನು ನಾನು ತೆಗೆಸಿದೆ, ಕೈವಿಷ. ಓಕೆ, ಅಂಥದ್ದೆಲ್ಲ ನಾವು ಪರಿಹಾರ ಮಾಡ್ತೇವೆ. ಬೇಕು ಅಂತ ಕೆಟ್ಟ ವಿಷಯಕ್ಕೆ ನಾನು ಬೇಕಾದ ಶತ್ರುಬಾಧೆಗೆ ಬೇಕಾದ ಮಂತ್ರಗಳೆಲ್ಲ ಉಂಟು, ನಾವು ಅದನ್ನು ಉಪಯೋಗಿಸುವುದಿಲ್ಲ. ಅಲ್ಲ, ಅವರು ಪರಸ್ಪರ ಪ್ರೀತಿ ಮಾಡ್ಕೊಂಡು ಮದುವೆ ಆದವರಲ್ಲ, ದೇವಸ್ಥಾನದಲ್ಲಿ ಮದುವೆ ಆದವರು. ಅದು ಬೇರೆ ಮಾಡಿದಾಗ ನಿಮಗೆ ಅದರ ಇದು ಯಾವುದಕ್ಕೂ ವಾಚಾದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ತ್ವಯ. ಅಪ್ಪ ಅಮ್ಮ ನಿಶ್ಚಯ ಮಾಡಿ ಇಷ್ಟರವರೆಗೆ ಸಾಕಿ ರಕ್ಷಣೆ ಮಾಡಿ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಆ ಮನಪೂರ್ವಕವಾಗಿ ಕೊಟ್ಟರೆ ಮಾತ್ರ ಅದೊಂದು ಸಿಂಧು ಶಾಶ್ವತ ಅಂತ ಇರೋದು. ಓಕೆ, ಇದೆಲ್ಲ ಬಾಕಿ ಅದೇ ರೀತಿಯಾಗಿ ದೇವತೆಗಳೆಲ್ಲ ಈ ಭಾರತ ದೇಶ ನಮ್ಮ ಭೂಲೋಕದಲ್ಲಿರುವಂಥ ಒಳ್ಳೆ ಒಳ್ಳೆ ಹುಡುಗಿಯರನ್ನು ಅವರು ವಶೀಕರಣ ಮಾಡಿ ಅವರು ದೇವಲೋಕಕ್ಕೆ ಕೊಂಡೋಗಿದ್ರು. ಕೊಂಡೋಗಿ ಅಲ್ಲಿ ದೇವತೆಗಳೊಟ್ಟಿಗೆ ಪಾಲನೆ ಮಾಡಿದ ಕೂಡಲೇ ಒಂದು ದೊಡ್ಡ ಮೀಟಿಂಗ್ ಇತ್ತು ದೇವೇಂದ್ರನ ದೊಡ್ಡಲೋಕದಲ್ಲಿ. ಆಗ ಭೂಲೋಕದಲ್ಲಿ ಬಂದಂಥ ಎಲ್ಲರನ್ನು ಭೂಮಿಗೆ ಕಳಿಸ್ಬೇಕು, ಯಾರೋ ಇಲ್ಲಿ ನಿಲ್ಲಲಿಕ್ಕೆ ಕೂಡುದು ಅಂತೇಳಿ ಒಂದು ಆದೇಶ ಮಾಡಿದರು. ಆಗ ಅದಕ್ಕೆ ಏನು ಮಾಡೋದು ಅಂತೇಳಿ ತಿಳಿದು ಅವರು ಅದನ್ನು ಕೊಂಡು ಒಂದು ಹುಡುಗಿ ತಂದ ಕೂಡಲೇ ಅದಕ್ಕೆ ಮಕ್ಕಳಾಗಿ 2, 3, 4 ಮಕ್ಕಳಾಗ್ತದಲ್ಲ, ಅವರನ್ನು ಹೇಗೆ ಕಳಿಸೋದು ಅಂತಾರೆ. ಅದನ್ನು ಈ ಬಾಳೆ, ತೆಂಗು, ಅಡಿಕೆ ಮರ, ತೆಂಗಿನಕಾಯಿ ಇದೆಲ್ಲ ಮಾಡಿ ಭೂಮಿಗೆ ಕಳಿಸಿದ್ರು. ಅದಕ್ಕೆ ನಾವು ಅದನ್ನು ಇಟ್ಟು ಬಾಳೆ ಕಟ್ಟಬೇಕು, ಬಾಳೆ ಗೊನೆ ಕಟ್ಟಬೇಕು, ಪೂಜೆಗೆ ಬೇಕಾದ ತೆಂಗಿನಕಾಯಿ, ಅಡಿಕೆ, ಬೀಳಿದೆಲ್ಲ ಬೇಕು ಅಂತೇಳಿ ಅಲ್ಲಿಂದ ದೇವಲೋಕದಿಂದ ಬಂದಂತಹ ಒಂದು ಪುಣ್ಯ ವಸ್ತುವನ್ನು ನಾವೀಗ ಪೂಜಿಸುವುದು. ಅದು ಈ ದೇವತೆಗಳು ಕೊಂಡೋಗಿ ಅವರನ್ನು ಉಪಯೋಗಿಸಿ ಹಾಳು ಮಾಡಿ ಕಳಿಸಿದ್ದು. ಅದು ಅವರು ಇನ್ನು ಹಾಳಾಗಬಾರ್ದು, ಭೂಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಮಾಣ ಪ್ರಕಾರ ಇರಬೇಕು ಅಂತ ಅವರನ್ನು ಮಾಡಿದಂಥ ಒಂದು ಸೂತ್ರ ಅದರಲ್ಲಿ ಹೇಳ್ತದೆ. ನಿಮ್ಮ ಈ ವೃತ್ತಿ ಪ್ರೊಫೆಷನ್ ನಿಮ್ದು ಅಲ್ವಾ? ಹೌದು. ಇದರಲ್ಲಿ ಸಂಪೂರ್ಣ ತೃಪ್ತಿ ಇದೆಯಾ ಯಾವುದಿಗೆ ನಿಮಗೆ? ತೃಪ್ತಿ ಅಂದರೆ ನಮಗೆ ಸಮಯಕ್ಕೆ ಸರಿಯಾಗಿ ಆಹಾರ, ವ್ಯವಹಾರ ಇತ್ಯಾದಿಗಳು ಯಾವುದು ಸಿಕ್ಕುವುದಿಲ್ಲ. ನಿಮ್ಮನ್ನು 1 ಗಂಟೆ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ಈಗ ನಾವು ಹೊರಡಲಿಕ್ಕೆ ನೀವು ಈಗ ಕರೆಸಿದ್ರು. ಇದೇ ನಮಗೆ ಒಂದು ಧರ್ಮ. ಅದಲ್ಲದೆ ನಾವು ಅದರ ಮೇಲೆ ಯಾವುದರ ಮೇಲೆ ಆಸೆ ಪಟ್ಟು ಹಾಗೆ ಮಾಡಿ ಹೀಗೆ ಮಾಡಲಿಕ್ಕೆ ಏನು ಪಡಲಿಲ್ಲ. ನಾನು ಇಷ್ಟು ಆರೋಗ್ಯವೇ ಇಲ್ಲ ಆದರೂ ಕೂಡ ನಾನು ಅದನ್ನು ಇದು ಮಾಡೋದಿಲ್ಲ. ಅದು ಇವತ್ತಲ್ಲ ನಾಳೆ ಸರಿಯಾಗಿಯೇ ಆಗ್ತದೆ. ನಾನು ಏನು ಕೆಟ್ಟದ್ದು ಮಾಡಲಿಲ್ಲ, ಕೆಟ್ಟದ್ದು ಆಗಿಯೂ ಇರಲಿಲ್ಲ. ಎಲ್ಲ ವಿಷಯದಲ್ಲಿ ಆರೋಗ್ಯವಂತರಾಗಿದ್ದೇನೆ, ಅದೇ ಅಷ್ಟೇ. ಸುಮಾರು ಸಿಗ್ತದೆ. ನಾನು ಇದೆಲ್ಲ ಇಲ್ಲಿ ಹುಟ್ಟದು, ಇದೆಲ್ಲ ನನಗೆ ನಾನು ಹಳತೇ ಹುಟ್ಟುಕೊಳ್ಳೋದು. ನನಗೆ ದೊಡ್ಡದು ಬೇಕು ಅಂತಲೇ ಏನು ನಾನು ಅಂತ ಇದು ಬೇಕಾದಷ್ಟು ಕೊಡ್ತಾ ಇದ್ದಾರೆ. ನಾನೆಲ್ಲ ತಗೊಂಡೋಗಿ ಬೇರೆ ಯಾರಿಗಾದ್ರೂ ಕೊಡ್ತೇನೆ. ಅಲ್ಲ, ಕೆಲವರು ಇಂಥ ಇದನ್ನು ಅಧ್ಯಯನ ಮಾಡ್ಕೊಂಡು ಬಂದವರು ರುದ್ರಾಕ್ಷಿ ಮೇಲೆ ಹಾಕ್ಕೊಂಡು ಕಿರೀಟ ಹಾಕ್ಕೊಂಡು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದ್ದಕ್ಕಿದ್ದಾಗೆ ಹೆಲಿಕಾಪ್ಟರ್ನಲ್ಲಿ ಓಡಾಡೋದು, ಇಷ್ಟು ದುಡ್ಡು ಮಾಡಿಬಿಡ್ತಾರೆ. ಹೌದು, ನಿಮಗೆ ಅಂಥ ಅವಕಾಶ ಇತ್ತು. ನನಗೆ ನಿನ್ನೆ ನಮ್ಮ ಕಾರು ಬರೋದಿದ್ರೆ ನಾನು ಟ್ರೈನ್ನಲ್ಲಿ ಬರ್ತಿದ್ದೆ, ಬಸ್ನಲ್ಲಿ ಬರ್ತಿದ್ದೆ. ಎಲ್ಲ ಕಡೆಗೆ ಎಲ್ಲಿ ಬೇಕಿದ್ರೆ ಹೋಗ್ತಾರೆ. ಒಮ್ಮೆ ಇಲ್ಲಿಂದ ಒಂದು ಕಣ್ಣನೂರಿಂದ ಒಬ್ಬರು ಸಾಯಂಕಾಲ 6 ಗಂಟೆ ಸಮಯಕ್ಕೆ 6 ಗಂಟೆ ಆಗಿದೆ, ಒಂದು 2-3 ಜಾತಕ ತಂದು ಕೊಟ್ಟರು. ನೋಡಿ ಆಗುವಾಗ ವಿಮರ್ಶೆ ಮಾಡಿ ಆಗುವಾಗ ನಮಗಿಂದ ಕಣ್ಣೂರಿಗೆ ಹೋಗಬೇಕು, ನನಗೆ ನೀವು ಖಂಡಿತ ನಮ್ಮ ಮನೆಗೆ ಬರಬೇಕು ಅಂತ ಕೈ ಮುಗಿದು ಕೇಳಿದ್ವಿ. ನಾನು ಬರ್ತೇನೆ, 1 ವಾರ 4 ದಿವಸ ಎಲ್ಲ ರಜೆ ಉಂಟು, ಆ ದಿವಸ ಬರ್ತೇನೆ ಅಂತ ಹೇಳಿದೆ. ನನ್ನ ಅಪ್ಪನನ್ನು ಭಾವನನ್ನು ಕರ್ಕೊಂಡು ನಾನು ಒಬ್ಬನೇ ಹೋಗೋದಕ್ಕೆ ಹೋದೆ. ಹೋಗಿ ನೋಡುವಾಗ ಅವರದೊಂದು ಯು ಆಕಾರದಲ್ಲಿ ಮನೆ, ಇಲ್ಲಿ 6 ಬಿಡಾರ, ಇಲ್ಲಿ 6 ಬಿಡಾರ.
ಅದರಲ್ಲಿ 2 ಬಿಡಾರ, ಭಟ್ರಿಗೆ ಅಡಿಗೆಗೆ ಭಟ್ರು 2 ಜನ, ಇವತ್ತೊಬ್ರು ನಾಳೆ ಒಬ್ರು. ಇದು ಮುಸ್ಲಿಂ, ಅವ ಮದುವೆ ಆಗಿದ್ದಾನೆ 6 ಹಿಂದೂಗಳನ್ನು 6 ಮುಸ್ಲಿಮರನ್ನು. ಹಿಂದೂಗಳಿಗೆ ಬೇಕಾಗಿ ಅದರ ಮೇಲೆ ಒಂದು ತುಳಸಿ ಕಟ್ಟೆಲ್ಲ ಮಾಡಿ ಕೊಟ್ಟಿದ್ದಾನೆ. ಅದು ತುಳಸಿ ಹೇಗೆ ಉಂಟು ಅಷ್ಟು ಚಂದ ಅಶ್ವತ್ಥ ಮರದ ಹಾಗೆ ಉಂಟು. ಇವರಿಗೆ ಹಾಗೆ ಈ 2 ಪಾರ್ಟಿಯವರು ಭಟ್ರನವರು, ಇವರಿಗೆ ಅಡಿಗೆಗೆ ಅವರಿಗೆ ಅಡಿಗೆಗೆ. ಅವರು ನಾನ್ ವೆಜ್ ಮಾಡೋದಿಲ್ಲ. ಅವ್ರು ಏನು ಬೇಕು ಅಂತ ಹೇಳಿದ್ರೆ ಅವರ ಸಂಪ್ರದಾಯಕ್ಕೆ ಹೋಗ್ತಾರೆ. ಅವರಿಗೆ 12 ಅವರ ಒಂದು ತಿಂಗಳ ಈ ಮನೆಯಲ್ಲಿ, 1 ತಿಂಗಳ ಆ ಮನೆಯಲ್ಲಿ, ಹೀಗೆ 1 ವರ್ಷ ಆಗ್ಬೇಕಿತ್ತು ಇಲ್ಲಿ ಮುಟ್ಟಬೇಕಿದೆ. ಆ ರೀತಿಯ ನಿಷ್ಠಾವಂತ ಈಗಲೂ ಅಂತ ಫ್ಯಾಮಿಲಿ ಇದೆ. ಇದು ಈಚೆಚೆಗೆ ಅವರ ಅಲ್ಲಿ ಪ್ರತಿ ವರ್ಷವೂ ಹೋಗಿ ಒಂದು 12 ಕಾಯಿಯ ಗಣಪತಿ ಹೋಮ, ಒಂದು ಪೂಜೆ, ಒಂದು ನವಗ್ರಹ ಶಾಂತಿ ಮಾಡಿ ಕೊಡ್ತೇನೆ. ಅವರ ಜಾತಕೆಲ್ಲ ಅಲ್ಲಿ ಹೋಗಿ ನೋಡಿ, ಮತ್ತೆ ಅಲ್ಲಿ ಒಂದು 12 ಕಾಯಿಯ ಗಣಪತಿ ಹೋಮ, ಒಂದು ದುರ್ಗಾ ನಮಸ್ಕಾರ ಪೂಜೆ, ಒಂದು ನವಗ್ರಹ ಶಾಂತಿ ಇಷ್ಟು ಮಾಡಿಸಿ ಬಂದಿದ್ದೇನೆ. ವರ್ಷ ಪ್ರತಿ ಒಂದು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಹೋಗ್ತೇನೆ. ಅವರಿಗೆ 94 ಮಕ್ಕಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕೋಟ್ಯಾಧೀಶರು. ಅವರವರ ಧರ್ಮಕ್ಕೆ ಅನುಸರಿಸಿಕೊಂಡಿರ್ತಾನೆ. ಹೆಂಗಸರಿಗೆ ಇಲ್ಲಿ 6 ಜನ ಅಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು, ಹೆಂಡತಿಯರು. ಹೌದು, ಅಲ್ಲಿ 6 ಜನ ಹಿಂದೂ ಯುವತಿಯರು ಅಥವಾ ಹೆಂಡತಿಯರು. ಹೌದು ಅಲ್ವಾ? ಹೌದು, ಸಂಸಾರ ನಡೀತದೆ. ಇಲ್ಲಿಂದ ಹೋಗಿ ಅಲ್ಲೇ ಮತ್ತೆ ಲಾಸ್ಟಿಗೆ ಬರ್ಬೇಕಿದ್ರೆ 1 ವರ್ಷ ಆಗಿರುತ್ತೆ. 1 ವರ್ಷ ಆಗ್ತದೆ. ಅದೇ ಮಾತಾಡೋದು, ಹೋಗೋದು, ತೆಗೆದು ಬರುವುದು ಅದೆಲ್ಲ ಉಂಟು. ಇದು ನಡೀತಾ ಇರೋದು ಈಗ. ಸಂಪರ್ಕ ಹೀಗೆ ಈಗ ನಡೀತಾ ಇರೋದು ಅಲ್ಲಿ ಅದರ ಹತ್ತಿರದಲ್ಲಿ ಈ ಶಿಲ್ಪಿ ಕೇಶವಾಚಾರ್ಯ ಅಂತ ಒಬ್ಬರು ಇದ್ರು. ಅಲ್ಲಿ ಎಂತ ಗಾಯತ್ರಿ ವಿಶ್ವಕರ್ಮ ಮಠ ಅಂತೇಳಿ ಒಂದು ಮಠ ವಿಶ್ವಕರ್ಮ ಸಮುದಾಯಕ್ಕೆ ತೋರಿಸಿಕೊಟ್ಟಿದ್ದೇನೆ. ಅದರ ಪಕ್ಕದಲ್ಲೇ ಮನೆಯವರು, ರೈಲ್ವೆ ಸ್ಟೇಷನ್ಗೆ ಹತ್ತಿರ. ಎಲ್ಲಿ ರೈಲ್ವೆ ಸ್ಟೇಷನ್? ಕಣ್ಣನೂರು. ಓಕೆ. ರೈಟ್. ಆಮೇಲೆ ನಮ್ಮ ವಿಶ್ವಕರ್ಮ ಇದರಲ್ಲಿ ಫಸ್ಟ್ ಜೀಪಲ್ಲಿ ಓಡಾಡ್ತಿದ್ದ ಪುರೋಹಿತರು ನೀವು ಅಂತ ಅಲ್ವಾ? ಹೌದು, ನನಗೆ ಅಲ್ಲಿಂದ ಸಿಕ್ಕಿದ್ದು, ಗೋವಾದಿಂದ. ಜೀಪ್ ಅದಂಗೆ ಗೋವಾದಲ್ಲಿ ಅವರಿಗೆ ಮೀನು ತೆಗೆಯುವವರಿಗೆ ಮೀನು ಸಿಗ್ತಾ ಇರಲಿಲ್ಲ. ಮೀನು ಎಳೆದ ಕೂಡಲೇ ಬಲೆ ತುಂಡಾಗಿ ಎಲ್ಲ ಹೋಗ್ತದೆ, ಯಾವುದಕ್ಕೆ ಸಿಕ್ಕಿ ಬಿಡ್ತದೆ. ಅದಕ್ಕೆ ಕಾಸರಗೋಡಿನ ತಳಂಗಾರಿಯವರು ಯಾರೋ ಒಬ್ಬರು ಅಲ್ಲಿ ಇದ್ರು. ಅವ್ರು ಹೇಳಿದ್ರು ಹೀಗೆ ಸಂಗತಿ ಆಗಿದೆ, ನಾನು ಅದಕ್ಕೆ ಒಂದು ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿದೆ. ಒಂದು ಬಲೆಗೆ ಕಟ್ಟಲಿಕ್ಕೆ ಕೊಟ್ಟೆ. ಆ ಕಟ್ಟಿದ ನಂತರ ಅವರಿಗೆ ಸರಿ ಆಯ್ತು, ಹಾಗೆ ನೀವು ಬರಬೇಕು ಅಂತ ಆಯ್ತು. ಹಾಗೆ ಹೋಗಿ ಸುಮಾರು ಕೆಲಸ ಮಾಡ್ತಾವೆ. ತಿಂಗಳಿಗೊಮ್ಮೆ ನಮ್ಮ ಒಟ್ಟಿಗೆ ಅಲ್ಲಿ ಯಾರು ಬರೋದಿಲ್ಲ. ಈ ಮೀನಿನ ಕೆಸರು ರಟ್ಟುತ್ತದೆ ಮೇಲೆಗೆ, ನಮ್ಮ ಬಟ್ಟೆ ಎಲ್ಲ ಮೀನಿನ ಇದರಲ್ಲಿ ಮೋಸನಲ್ಲಿ ನಮ್ಮ ಭಾವನ ಗಣೇಶ ಭಟ್ರನ್ನು ನಾನು ಕರ್ಕೊಂಡು ಹೋಗುದು. ಅವ್ರ ಕಡೆಗೆ ಅದಕ್ಕೆ ಬೇಕಾದ ಒಂದು ಕಾರ್ಯವಾದ ರೀತಿ ಕೆಲಸ ಮಾಡಿ ಕೊಟ್ಟ ನಂತರ ಅದು ಅವರಿಗೆ ಧಾರಾಳ ಮೀನು ಸಿಕ್ತು. ಅವರೊಂದು GDF ಅಂತೇಳಿ ಒಂದು ಜೀಪ್ ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಆಚೆ ಓಡ್ತಾ ಇದ್ದೆ. ನಾನು ಒಂದು ಮಾಪಳೆಗೆ ಕೊಟ್ಟಿದ್ದೇನೆ. ಅದು ತಂಗ ಆದೂರು ತಂಗ ಅಂತ, ಅವರು ದೊಡ್ಡ ಜನ, ಹಾಗೆ ತುಂಬಾ ಅಧ್ಯಯನ ಮಾಡಿದವರು. ಅವರು ಆ ಧರ್ಮಕ್ಕೆ ಯಾವುದು ವ್ಯತ್ಯಾಸ ಮಾಡೋದಿಲ್ಲ, ಎಲ್ಲರಿಗೂ ಅನುಸರಿಸಿಕೊಂಡಿರ್ತಾರೆ. ಯಾರು ಹಿಂದೂಗಳಿದ್ದಾರೆ ಅವರಿಗೆ ಬೇಕಾದ ಸಲಹೆಗಳನ್ನು ಕೊಡ್ತಾರೆ. ಹಾಗೆ ಅವ್ರು ಹೇಳಿದ್ರು, ನಮ್ಮ ಮಕ್ಕಳು ತುಂಬಾ ಬಂದಿದ್ದಾರೆ, ನಮಗೆ ಏನು ಇದಿಲ್ಲ, ಅದು ನೀವು ನಿಮ್ಮ ಅಜ್ಜಿ ಇದೇನಾದ್ರೂ ನನಗೆ ಸಹಾಯ ಮಾಡಬೇಕು ಅಂತ. ನಮ್ಮಲ್ಲಿ ತುಂಬ ಅಕ್ಕಿ ಇತ್ತು, ಅದನ್ನು ಜೀಪಿನಲ್ಲಿ ತುಂಬಿಸಿ ಜೀಪನ್ನೇ ಕೊಟ್ಟರು ಕಳಿಸ್ಬಿಟ್ಟು ಅನ್ನುವಂಥ ಬೇರೆ ಒಂದು ಜೀಪ್ ನನಗೆ ಸಿಕ್ಕಿತ್ತು. ಈಗ ಟವೇರಾ ಬಂದು ಅದು ನನಗೆ ಇಬ್ಬರು ಮುಸ್ಲಿಮ್ ಕೊಟ್ಟದ್ದು ಕೆಲಸದಲ್ಲಿ. ಅಂದ್ರೆ ನೀವು ಏನೋ ಒಂದು ಕೆಲಸ ಮಾಡಿ ಕೊಟ್ಟಿದ್ದೀರಿ, ಇದಾಗಿ ಬಕ್ಷಿಸಾಗಿ ಕೊಟ್ಟದ್ದು. ಅವರು ದಕ್ಷಿಣ ಎಲ್ಲ ಕೊಟ್ಟಿದ್ದಾರೆ, ಅದು ಬೇರೆ. ಯಾರು ಕೊಡ್ತಾರೆ, ಏನು ಇದ್ರು ಕೂಡ ಕೊಡ್ತಾರೆ. ನಾನು ಅದನ್ನು ಇಟ್ಟುಕೊಳ್ಳೋದಿಲ್ಲ, ನಾನು ಅದನ್ನು ಹಾಗೆ ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತೇನೆ ದಾನ. ಈ ಥರ ದಾನ ಕೊಟ್ಟಿದ್ದಲ್ಲಿ ಕಾಸರಗೋಡಿನ ಜಮೀನು ಏನಾದರೂ ಕೊಟ್ಟವರಿದ್ದಾರಾ? ಅಂದರೆ ಆಸ್ತಿ ಕೊಟ್ಟವರಿಲ್ಲ, ಹೇಳಿದ್ದಾರೆ. ಜಗ್ಗಣ್ಣ ಅಂತ ಒಬ್ಬರು RSSನ ಅವರಿದ್ದಾರೆ, ಅವ್ರದ್ದು ಒಂದು ಕೆಲಸ ಮಾಡಿ ಕೊಟ್ಟಿದ್ದೇನೆ. ಅವ್ರದ್ದು ಮೊನ್ನೆ ಅವರು ಗುರುಕುಲದಲ್ಲಿ ಇದ್ದಾರೆ, ಮೈತ್ರಿ ಗುರುಕುಲ ಅಂತ ವಿಟ್ಲದಲ್ಲಿ. ತುಂಬ ಮಕ್ಕಳನ್ನು ಸಾಕಿ ರಕ್ಷಣೆ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನು. ಅವರ ಹೆಂಡತಿಯ ಪ್ರಿನ್ಸಿಪಾಲ್ರು. ಅವರ ಜಾಗ ಕಾಸರಗೋಡಿನಲ್ಲಿ ಉಂಟು. ಒಂದು ಸೆನ್ಸಿಗೆ 15 ಲಕ್ಷ ಏನೋ ಉಂಟು. ಅಂಥದ್ದು ನಾಯ್ಕ ರೋಡ್ನಲ್ಲಿ ಉಂಟದು.
ಅವರು ಅದನ್ನು ಹೀಗೆ ಮಾಡಬೇಕು ಅಂತ ಅದಕ್ಕೆ ಮಾಡಿಕೊಟ್ಟಿದ್ದೇನೆ. ಪಾಸ್ ಆಗಿದೆ. ಜನಗಳು ಅಷ್ಟು ಇದು ಆಗಲಿಲ್ಲ. ಕರಂದಕಾಡಿನಲ್ಲಿ ಒಂದು ಜಾಗ ಇವ್ರದ್ದು ಕಾವಾಚಾರದ್ದು, ಹೌದು, ಅದು ನಾನೇ ಕೊಟ್ಟದ್ದು 23,000ಕ್ಕೆ ಬೇರೆಯವರಿಗೆ. ಅವತ್ತು ಎಷ್ಟು ವರ್ಷ ಆಯ್ತು. ಆಗ ಒಂಥರ ಗುಡ್ಡದಾಗಿತ್ತು ಅದು. ಎಂತ ಮನೆ ಎಲ್ಲ ಇತ್ತು. ಹೌದು. ಈಗ ಅದು ಯಾರು ಅಲ್ಲಿ ಬರೋದಿಲ್ಲ. ಯಾರು ಬಂದ್ರು ಕೂಡ ಅಲ್ಲಿ ಅದು ಬಂದ ಕೂಡಲೇ ಹಾವು ಬಂದು ಬಿಡ್ತದೆ. ಹಾಗೆ ಅದು ಯಾರು ಅದು ಮುಟ್ಲೇ ಇಲ್ಲ. ಹಾಗೆ ಉಂಟು. ಅದು ಈಚೆ ನಮ್ಮ ವಿಶ್ವಕರ್ಮ ಮಂದಿರ ಆಯ್ತಲ್ಲ. ಹೌದೌದು. ಹಾಗೆ ಕಾಸರಗೋಡಿನಲ್ಲಿ ಹಾಗೆ ಒಂದು ಇವರು ಲಲಿತಾ ಡಾಕ್ಟರ್ ಇದ್ದಾರಲ್ಲ, ಲಲಿತಾ ಎಸ್.ಎನ್. ಭಟ್, ಅವರ ಅವರ ಒಂದು ಪೂಜೆಗೆ ಹೇಳಿದ್ರು. ಅದು ಮೊದಲು, ಈಗಲ್ಲ, ಎಷ್ಟು ವರ್ಷ ಆಯ್ತು. ಅವರು ಮಧುರನ ದೇವಸ್ಥಾನದ ಆಡಳಿತ ವರ್ಗದಲ್ಲಿ ಇದ್ರು. ಅವರಿಗೆ ಒಂದು ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಅವರು ಆಸ್ಪತ್ರೆ ಮೇಲೆ ಮಾಡಿದ್ದಾರೆ. ನಾನು ಕಾಸರಗೋಡಿನಲ್ಲಿ ಹಾಗೆ ತುಂಬ ಇದು ಬಿಲ್ಡಿಂಗ್ ಇದೆ ನಿಮಗೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲೆಲ್ಲ ನಿಮಗೆ ನಾನು ಆಚೆ ಅಲ್ಲೆಲ್ಲ ಕಾರ್ನಲ್ಲಿ ಹೋಗ್ತಾರೆ, ಇದು ಕೇಶ ಭಟ್ರದ್ದು, ಇದು ಕೇಶ ಭಟ್ರದ್ದು ಅಂತ ಹೇಳೋದನ್ನು ಕೇಳಿದ್ದೀನಿ. ಹೇಗೆ ಅದು? ಅದು ಮಧುರ್ನ ಉಳಿತಿರ್ಕದ್ರ ನಮ್ಮ ಜಂಕ್ಷನ್ನಲ್ಲಿ ಒಂದು ಬ್ರಾಹ್ಮಣರ ಜಾಗ ಇತ್ತು. ಅವರೆಲ್ಲ ಇಲ್ಲಿಗೆ ಕಟೀಲಿಗೆ ಹೋಗ್ತೇವೆ, ನಮ್ಮ ಹಿರಿಯರ ಜಾಗ ಉಂಟು, ಅಲ್ಲಿಗೆ ಹೋಗ್ತೇವೆ, ಇದನ್ನು ನಾವು ಏನಾದರೂ ವ್ಯಾಪಾರ ಮಾಡಿ ನಮಗೆ ಕೊಡಿ ಅಂತೇಳಿ. ಆಗ ನಾವು ಅದಕ್ಕೆ ಒಂದು ಕುರಿ ಇಟ್ಟು ಅದಕ್ಕೆ ಬೇಕಾದ ಕೆಲಸ ಮಾಡಿ ಅವರಿಗೆ 12,000 ರೂಪಾಯಿ ಸೆನ್ಸಿಗೆ ಕೊಡಬೇಕು ಅಂತ ಆಯ್ತು. 12,000. ಓಕೆ. ಅದಕ್ಕೆ ನಮಗೆ ಬೇರೆ ಏನು ಉಪಾಯ ಇಲ್ಲ. 12,000 ಮಾಡೋದು ಹೇಗೆ? ಹಾಗೆ ನಾವೊಂದು ಕುರಿ ಮಾಡಿ ತಿಂಗಳಿಗೆ ಅವರಿಗೆ ಹಣ ಕಟ್ಟಿ ಮತ್ತೆ ನಾವು ಇದು ತಗೊಳ್ಳುವ ಅಂತ. ಅಷ್ಟೊತ್ತಿಗೆ ಪೆಟ್ರೋಲ್ ಪಂಪಿನ ಹರಿಕಂಪ್ತಿಯವರು ಅವರು ಸಿಕ್ಕಿದ್ರು. ಅವರ ಮಗ ಹೇಳಿದ್ರು, ಅದು ಕೊಡೋದಿದ್ರೆ ನಮಗೆ ಬೇಕು, ನೀವು ಕೊಡ್ತೇವೆ, ನಾವು ಕ್ಯಾಶ್ ಹಣ ಕೊಡ್ತೇವೆ ಅಂತ ಅವರಿಗೆ ಕೊಟ್ಟಿದ್ದೇವೆ. ನಾನು ವ್ಯವಹಾರ ಮಾಡಿ ಕೊಟ್ಟದ್ದು. ಅದು ಹೆಸರು ನನಗೆ ಬಂದಿದೆ. ಮತ್ತೆ ಶಕ್ತಿ ಭಜನಾ ಮಂದಿರ, ವ್ಯಾಯಾಮ ಶಾಲೆ ಅದೆಲ್ಲ ನನ್ನ ಹೆಸರಿನಲ್ಲಿ ಉಂಟು, ನಾನೇ ಮಾಡಿದ್ದದು. ಅದು ನಮ್ಮ ಒಂದು ಮಧುರ್ನಲ್ಲಿ ಗ್ರಾಮೀಣ ಬ್ಯಾಂಕ್, ಮಧುರ್ ದೇವಸ್ಥಾನದ ಬ್ಯಾಂಕ್ ಇತ್ತು. ಅದೆಲ್ಲ ನೀರಿನಲ್ಲಿ ಮುಳುಗಿ ಹೋಯಿತು. ಆ ಮುಳುಗಿದ ಸಂದರ್ಭದಲ್ಲಿ ಬೇರೆ ಏನು ಉಪಾಯ ಇಲ್ಲ. 2-3 ದಿವಸ ಮುಳುಗಿ ಎಲ್ಲ ಸತ್ಯನಾಶ ಆಯಿತು. ಮತ್ತೆ ಬ್ಯಾಂಕೇ ಆಗಲಿಲ್ಲ. ಹಾಗೆ ನಮಗೆ ನಮ್ಮದೊಂದು ಜಾಗ ಇತ್ತು, ನಮ್ಮ ಮಾವ ನನಗೆ ಕೊಟ್ಟದ್ದು, ನನ್ನ ಹೆಂಡತಿಯ ತಂದೆ, ನನ್ನ ಮಾವ, ಸೋದರ ಮಾವ. ಆ ಜಾಗ ಖಾಲಿ ಇತ್ತು. ಇನ್ನು ನನ್ನ ಹತ್ರ ಪೈಸೆ ಏನಿಲ್ಲ. ನನಗೆ ಎಂತ ಮಾಡೋದು ಅಂತ ಅಲ್ಲಿ 2-3 ಜನರ ಹತ್ರ ಹೇಳಿ ಆಗಾಗ ಒಬ್ಬರು ವಾಸುದೇವ ಹೊಳ್ಳ ಅಂತ ಅವರು ನಮಗೆ, ನಾನು ಮಾಡ್ತೇನೆ ಆಚಾರ್ಯ, ನೀವು ಈಗ ನಾನು ಒಂದು 50,000 ಕೊಡ್ತೇನೆ ಅಂತ. ಅಷ್ಟೊತ್ತಿಗೆ ಇನ್ನೊಬ್ಬರು ಮುಸ್ಲಿಮ್ 50,000 ಕೊಟ್ಟರು. ಬೇರೊಂದು ಬಸ್ಸಿನವರು ಇಬ್ಬರು 2 ಲಕ್ಷ ರೂಪಾಯಿ ಸಿಕ್ಕಿ ಅವರಿಗೆ ಕೊಟ್ಟು ಅವರು ಆ ಬ್ಯಾಂಕ್ ಬಿಲ್ಡಿಂಗ್ ಕಟ್ಟಿದ್ರು. ಅದಕ್ಕೆ ಮಧುರ ಗ್ರಾಮೀಣ ಬ್ಯಾಂಕ್, ಅಲ್ಲಿ ಒಂದು 10 ಅಂಗಡಿ ಉಂಟು. ಆಮೇಲೆ ನನ್ನ ಈಗ ಇಷ್ಟು ಮಾತಾಡಿದ ಮೇಲೆ ನನ್ನ ಒಂದು ಕುತೂಹಲ ಏನಂದರೆ, ನೀವು ಫೇಸ್ ರೀಡಿಂಗ್ ಅಂತ ಇದೆಯಾ? ಯಾವುದು? ಮುಖ ನೋಡಿ ಲಕ್ಷಣ ಹೇಳೋದು? ಅದು ಸಾಮುದ್ರಿಕ ಲಕ್ಷಣ ಅಂತ ಇರ್ತದೆ. ನಿಮಗೆ ಅದು ಗೊತ್ತಾ? ಮಾಡ್ತೇನೆ. ನನ್ನ ನೋಡಿದಾಗ ಏನು ಅನಿಸ್ತು ನಿಮಗೆ? ನಿಮಗೆ ಒಂದು ರಾಜಯೋಗವೇ ಉಂಟು. ಸ್ವಲ್ಪ ಪೂರ್ವ ಪುಣ್ಯದ ಸುಕೃತ ಫಲ. ಸ್ವಲ್ಪ ಬಿಡಿಸಿ ಹೇಳಿ. ಪೂರ್ವ ಪುಣ್ಯದ ಸುಕೃತ ಫಲ ಅಂತಲೇ ಉಂಟು. ಅದು ಯಾರಿಗೆ ಏನು ಮಾಡಲಿಕ್ಕೆ, ನಿಮ್ಮನ್ನು ಹಾಗೆ ಇದ್ದಾರೆ ಹೀಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಏನು ಬರಲಿಕ್ಕಿಲ್ಲ. ಅದು ಎಂತ ಇದ್ರೂ ಕೂಡ ಸತ್ಯವಾದ ಮಾತು. ಯಾವುದೇ ಪರೋಪಕಾರಂ ಇದಂ ಶರೀರಂ ಅಂತೇಳಿ ಹಾಗೆ ಹೇಳಿ, ಇನ್ನೊಬ್ರು ನನಗೆ ಕಾಸು ಮಾಡಿ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳುವಂಥ ಅಭಿಪ್ರಾಯದಲ್ಲಿ ಅಲ್ಲ ಇರೋದು. ನೇರವಾಗಿ ಮಾತಾಡ್ಬಿಡ್ತಾನೆ. ಹೌದು, ಅದು ಮುಖ್ಯವಾದ ವಿಷಯ. ಈಗ ನನಗೆ ಅಗತ್ಯವೇ ಇರಲಿಲ್ಲ ನಿಮ್ಮ ಹತ್ರ ಈಗ ಬಂದು ನೀವು ಇದಕ್ಕೆ ಮಾತಾಡಬೇಕು ಅಂತ. ಅದು ಧಾರ್ಮಿಕ ನೆಲೆಯಲ್ಲಿ ಹಾಗೆ ಇರ್ತದಲ್ಲ, ಅದೊಂದು ಸತ್ಯವಾದ ವಿಷಯ ಅಂತ. ನನಗಿದು ನಾನು ಕೇಶವಣ್ಣ ಅಂತೇಳಿ ಕೂಡ ಕರಿತೀನಿ. ಇದು ನಿಮ್ಮ ಹತ್ರ ಮಾತಾಡಬೇಕಾದ್ದು ಇದು ತುಂಬ ವರ್ಷಗಳ ಹಿಂದಿನ ನನ್ನ ಒಂದು ಆಸೆ. ಮಾತಾಡಿಸ್ಬೇಕು ನಿಮ್ಮ ಹತ್ರ. ಯಾರು ಏನೇನೋ ಹೇಳ್ತಾರೆ, ಎಲ್ಲ ರಾಜಕಾರಣಿಗಳ ಬಗ್ಗೆ ಹೇಳ್ತಾರೆ, ಸ್ವಾಮೀಜಿಗಳ ಬಗ್ಗೆ ಹೇಳ್ತಾರೆ, ಗುರುಗಳ ಬಗ್ಗೆ ಹೇಳ್ತಾರೆ, ಇದ್ದೇ ಇದೆ. ಕಾಲು ಎಳೆಯುವುದು, ಬೆನ್ನಿಗೆ ಚಾಕ್ ಹಾಕೋದಿಲ್ಲ. ಇದರ ಹಿನ್ನೆಲೆಯಲ್ಲಿ ಏನು ನಡೆದಿದೆ ಅಂತ ನೀವು ವಿವರಿಸಿದೆ. ನಾನು ಕೇಳಿದ್ದಕ್ಕೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದೀರಿ. ಅದಲ್ಲ, ಒಳ್ಳೆಯದಕ್ಕಾಗಿ ನಾನು ಏನು ಬೇಕೇ ಮಾಡ್ತೀನಿ ಅಂತ ಅಲ್ವಾ? ಇನ್ನೂ ಕೂಡ ಮಾಡಲಿಕ್ಕೆ ತಯಾರಿದೆ. ಇತ್ತೀಚೆಗೆ ಬ್ಯಾಂಗ್ಳೂರಿಂದ ಒಂದು ಅಮ್ಮ ಬಂದಿದ್ರು. ಒಂದು 5-6 ಮಂದಿ 2 ಹೆಂಗಸರು 2 ಗಂಡಸರು, ಪ್ರಾಯದವರು, ಮಕ್ಕಳು ಬಂದು ಕಾರು ಮಾಡಿ ನಾನು ಮಧುರ್ನಲ್ಲಿ ಒಂದು ರೂಮ್ ಮಾಡಿಕೊಟ್ಟೆ. ಅದರಲ್ಲಿ ಇದ್ದರು, ತಿಂಡಿ ಎಲ್ಲ ಮಾಡಿ ದೇವರ ದರ್ಶನ ಮಾಡಿ ಬನ್ನಿ ಅಂತೇಳಿ ಬಂದಾಗ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಬಾಕಿ ಎಲ್ಲರೂ ಹೋಟ್ಲಲ್ಲಿ ತಿಂದಿದ್ದಾರೆ. ಒಂದು ಅಮ್ಮ ಹೋಟ್ಲಲ್ಲಿ ತಿನ್ನಲಿಲ್ಲ.
ನಾನು ಬೇಗ ನಾನೇನು ಕುಡಿಲಿಲ್ಲ ಅಂತ ಹೇಳಿದ ಕೂಡ ನಾನು ಕಾಫಿ ಚಾಯ ತಿಂಡಿ ಎಲ್ಲ ಮಾಡಿಕೊಟ್ಟೆ. ಮಾತಾಡಿಸಿದಾಗ ಪ್ರಾಯ ಆಗಿದೆ, ತಲೆ ಕೂದಲೆಲ್ಲ ಕೆಂಪಾಗಿದೆ, ಒಂದು 60 ವರ್ಷ ಆಗ್ಬೋದು. ಮಾತಾಡಿ ಆಗುವಾಗ ನಾನು ನೀವು ಬರುವಾಗ ನಿಮ್ಮ ಜಾಗದ ಮಣ್ಣು ಸ್ವಲ್ಪ ತೆಕ್ಕೊಡಿ ಅಂತ ಹೇಳಿದ್ದೇನೆ. ವಿಷಯ ಎಲ್ಲ ಕೆಲವರು ಹೇಳಿದ್ದಾರೆ, ಅದರ ಪೂರ್ಣವಾಗಿ ಶುದ್ಧಿ ಮಾಡಬೇಕಿದ್ರೆ ಅದು ಬೇಕು ಅಂತೇಳಿ ತಂದು ಅದನ್ನು ವಿಮರ್ಶೆ ಮಾಡಿಟ್ಟು ಪ್ರಶ್ನೆ ಎಲ್ಲ ಮಾಡಿದಾಗ ಅವರ ಜಾಗ ದೊಡ್ಡ ಒಂದು ಎಕರೆ ಜಾಗ ಉಂಟದಲ್ಲಿ, ಜಾಗದಲ್ಲಿ ಒಂದು ದೊಡ್ಡ ಮನೆ ಇತ್ತು. ಆ ಮನೆ ಎಲ್ಲ ಮುರಿದು ಹೋಗಿದೆ, ಒಂದು ರೂಮ್ ಮಾತ್ರ ಉಂಟು. ಆ ರೂಮಿನಲ್ಲಿ ಅಮ್ಮ ಇರುವುದು, ಬಾಕಿಯೆಲ್ಲ ಬಿದ್ದು ಹೋಗಿದೆ. ಅಮ್ಮನಿಗೆ ಓದಲಿಕ್ಕೆ ಎಂಬುದಕ್ಕೆ ಎಲ್ಲ ಮಕ್ಕಳು ದಿನ ತಂದು ಕೊಡೋದು ಹಾಗಿದ್ರು. ಕಡೆಗೆ ನೋಡುವಾಗ ವಿಷಯ ಏನೆಂದರೆ ಅವರು ಅಲ್ಲೇ ಇರ್ತಾರೆ, ಅವರು ಎಲ್ಲಿ ಹೊರಗೆ ಹೋಗೋದಿಲ್ಲ. ಒಂದು ಬಾಲ್ದಿ ನೀರು ಒಂದು ಮಗಳು ತಂದು ಕೊಡ್ತಾರೆ, ಸ್ನಾನ ಮಾಡ್ತಾರೆ, ಅಲ್ಲೇ ಉಳ್ತಾವೆ, ತಿಂಡಿಯನ್ನು ತಂದು ಕೊಡ್ತಾರೆ. ವಿಷಯ ಏನಂದರೆ ಆ ಜಾಗದಲ್ಲಿ ದೊಡ್ಡ ಹುತ್ತ ಬಂದುಬಿಟ್ಟಿದೆ. ಹುತ್ತದ ಮಣ್ಣು ಸ್ವಲ್ಪ ತಂದು ಕೊಟ್ಟಿದ್ದಾರೆ. ಈ ಹುತ್ತದ ಪರಿಶೋಧನೆ ಎಲ್ಲ ಮಾಡಿದಾಗ ಅದರ ಒಳಗೆ ನಿಧಿ ಉಂಟು ಅಂತ ಆಯ್ತು. ಹೇಗೆ ನಿಧಿ? ಇವರು ನಿಧಿಯನ್ನು ತಗೊಂಡೋಗಿದ್ದಾರೆ, ಅದರ ಎಷ್ಟೋ ಜನ ತಗೊಂಡೋಗಿ ಸತ್ಯನಾಶ ಆಗಿದ್ದಾರೆ. ಅವರು 1-2 ತುಂಡು ಮಾಡಿ ಮಡಿಕೆಯಲ್ಲಿದ್ದ ಅದನ್ನು ತುಂಡು ಮಾಡಿ ತೆಗೆಯುವಾಗ 2 ರಟ್ಟಿದ ತುಂಡು ಅಲ್ಲಿ ದೊಡ್ಡ ಹುತ್ತ ಬಂದಿದೆ. ನಾನು ಅದಕ್ಕೆ ಅವರು ತಂದ ಮಣ್ಣನ್ನು ಸಂಕೋಚ ಮಾಡಿ ತೆಗೆದು ನೋಡಿದಾಗ ಈ ರೀತಿ ಪವಿತ್ರ. ನನಗೆ ಕಾಣಿಕೆ ಹಾಕಿದ ಹಣ ಎಲ್ಲ ಇತ್ತು ತುಂಬ. ಎಲ್ಲರೂ ಹೀಗೆ ತಲೆಗೆ ಮನುಷ್ಯ ಹಾಕ್ತಾರಲ್ಲ, ನಾನು ಅದನ್ನು ತಗೊಳ್ಳಿಲ್ಲ, ಇಷ್ಟವರೆಗೆ ತಗೊಳ್ಳಿಲ್ಲ, ಉಂಟು ಅದಲ್ಲ. ಅದನ್ನು ತಂದು ತೊಳೆದು ಕ್ಲೀನ್ ಮಾಡಿ 108 ಕಾಯಿನ್ ಹಾಕಿ ಅದು ಮಾಡಿ ಅದರಲ್ಲಿ ಒಂದು ಇಂಥ ನವರತ್ನದ ಒಂದು ಇದಿತ್ತು ಕಟ್ಟ, ಅದು ಮತ್ತು ಪಂಚಲೋಹ ಇದೆಲ್ಲ ಒಟ್ಟಿಗೆ ಸೇರಿಸಿ ಅದರಲ್ಲಿ ತುಂಬಿಸಿ ಒಂದು ತಾಮ್ರದ ಕಲಶ ಪಾತ್ರೆ ಇತ್ತು, ಕಲಶ ಪಾತ್ರೆ ತುಂಬಿಸಿ ಮಣ್ಣನ್ನು ತುಂಬಿಸಿ ಕೊಟ್ಟೆ. ನೀವು ಅದನ್ನು ಅಲ್ಲಿ ಇಡಿ, ನೀವು ಪೂಜೆ ಮಾಡಲು ಇಡಿ ಅಂತ. ಅದು ಇಟ್ಟದು ಈಗ ಮೊನ್ನೆ ಅದು ಅದರ ಮೇಲೆವರೆಗೆ ಬಂದಿದೆ ಹುತ್ತ. ಈಗ ಮೊನ್ನೆಯಿಂದ ಅವರಿಗೆ 1,12,00,000 ರೂಪಾಯಿ ಅವರಿಗೆ ಬಾಕಿದ್ದವರೆಲ್ಲ ತಂದು ಕೊಟ್ಟಿದ್ದಾರೆ, ಇದು ರಿಪೇರಿ ಮಾಡಿ ಅಮ್ಮ ಅಂತ. ತೆಕ್ಕೊಂಡದವರೆಲ್ಲ ಸತ್ಯನಾಶ ಆಗಿ ಈಗ ಅದರ ಉಪಯೋಗದಲ್ಲಿ ಸಿಕ್ಕಿದಂಥ ಲಾಭವನ್ನು ಇವರಿಗೆ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಬರಲಿಕ್ಕೆ ಉಂಟು, ಬಂದು ಅದರೊಂದು ಏನೋ ಪೂಜೆ ಬೆಂಗಳೂರಿನಲ್ಲಿ ನನಗೆ ಹೇಳಿಲ್ಲ. ಮಕ್ಕಳಲ್ಲಿದ್ದಾರೆ, ಅವರ ಹತ್ರ ಎಲ್ಲ ಮಾತಾಡ್ತಾರೆ. ನನ್ನ ಫೋನ್ ಸಣ್ಣ, ಅದನ್ನ ಎಲ್ಲರಿಗೆ ವಾಟ್ಸಪ್ ಇಲ್ಲ, ಅದೇನೇ ಇಲ್ಲ. ತುಂಬ ಏನಾದರೂ ಕಳಿಸಿದ್ರೆ ಅದಕ್ಕೆ ಅವರ ಮಕ್ಕಳಿಗೆ ಇದು ಕಳಿಸ್ತಾರೆ, ಅವರು ನನಗೆ ಕೊಡ್ತಾರೆ. ನಿಮ್ಮ ಒಟ್ಟು ಆಸ್ತಿಯ ಮೊತ್ತ ಎಷ್ಟಾಗ್ಬೋದು? ಅಷ್ಟೇ. ನಾನು ಅದೇ ಅಲ್ಲಿ ತಿರುವನಂತಪುರದಲ್ಲಿ ಹೋಗಿ 1,000 ರೂಪಾಯಿ ನಾನು 3,000 ಕಟ್ಟಿದಲ್ಲಿ 2,000 ಕೊಟ್ಟಿದ್ದಾರೆ. ಆ 2,000ದಲ್ಲಿ 500 ರೂಪಾಯಿ ಒಂದು ಆಸ್ತಿ ಮಾಡಿದೆ. ನಾನಿರುವ ಜಾಗ 1.5 ಎಕರೆ ಜಾಗ 500 ರೂಪಾಯಲ್ಲಿ. ಓಕೆ. ಬಾಕಿದ್ದ 1,000 ರೂಪಾಯಿ ನನಗೆ ಅದು ಬಾವಿ ಮನೆ ಎಲ್ಲ ಮಾಡಿದೆ, ಸಣ್ಣ ಮನೆ ಎಲ್ಲ ಮಾಡಿದೆ, ದಾರೆ ಎಲ್ಲ ಕಟ್ಟಿಸಿದ್ದೇನೆ ಅಷ್ಟೇ. ಅದೊಂದು ಅದರ ನಂತರ ಮತ್ತೆ ನಮ್ಮ ಮಾವ ನನಗೊಂದು ಜಾಗ ಕೊಟ್ಟಿದ್ದಾರೆ. ನನ್ನಷ್ಟಕ್ಕೆ ನಾನು ಮೇಲೆ ಒಂದು ಜಾಗ ತಗೊಂಡಿದ್ದೇನೆ, ಒಂದು 60 ಸೆನ್ಸ್ ಜಾಗ. ಮತ್ತು ಮಕ್ಕಳಿಗೆ ಇಬ್ಬರಿಗೆ 50 ಸೆನ್ಸ್ ಜಾಗ ಮಾಡಿ ಕೊಟ್ಟಿದ್ದೇನೆ ಅಂತ ಅಷ್ಟು ಉಂಟು. ಇದು ಜಾಗ ಅಲ್ಲ, ಈಗ ಇರ್ಬೋದು, ಕ್ರಯ ಉಂಟ, ಈಗ ಒಳ್ಳೆ ಕ್ರಯ ಉಂಟಲ್ಲ. ಪೂಜೆ ಆದ ಕೂಡಲೇ ನಮಗೆ ಎಲ್ಲರೂ ಕಾಣಿಕೆ ಹಾಕ್ತಾರೆ. ಕಾಣಿಕೆ ಹಾಕಿದ ಅದನ್ನೆಲ್ಲ ಕಟ್ಟಿದ ಮಕ್ಕಳು ನನ್ನ ಚೀಲದಲ್ಲಿ ಹಾಕ್ತಾರೆ. ಮನೆಯಲ್ಲಿ ತಂದು ಎಲ್ಲ ಬಿಡಿಸಿ ಎಲ್ಲ ಪಾಲು ಮಾಡಿ, ಎಷ್ಟು ಜನ ಸೇವೆ ಮಾಡ್ತಾ ಇದ್ರೆ ಅವರಿಗೆಲ್ಲ ಹಂಚಿಕೊಡೋದು, ಒಟ್ಟಿಗೆ ಮಾಡಿ ಕೊಡ್ತಾರೆ. ನಾನು ಅದನ್ನು ಒಂದು ಎಷ್ಟು ಕೊಟ್ಟರೆ ಅದವರಿಗೆಲ್ಲ ಪಾಲು ಮಾಡಿ ಹಂಚಿಬಿಡ್ತೇನೆ. ನಾನು ಮನೆಯಲ್ಲಿ ದಿನ ಖರ್ಚು ಉಂಟು, ಒಂದು 2-3 ಸಾವಿರ ರೂಪಾಯಿ ಖರ್ಚು ಉಂಟು ದಿವಸಕ್ಕೆ. ಅದಕ್ಕೆಲ್ಲ ಏನೋ ಬರ್ತಾರೆ, ಒಂದು ಪ್ರಶ್ನೆ ಮಾಡಿದ ಅವರು ಇಟ್ಟು ಕೊಡ್ತಾರೆ. ತೆಗೆದು ಅಲ್ಲಿ ಕೊಟ್ಟರೆ ಅವರು ಸಾಮಾನು ತಂದು ಹಾಕ್ತಾರೆ. ನಾನು ಹಾಗೇನು ಇಟ್ಟುಕೊಳ್ಳಿಲ್ಲ ಹಣದ ಬಗ್ಗೆ. ಒಟ್ಟಿನಲ್ಲಿ ನೆಮ್ಮದಿಯಾಗಿದ್ದೀರಿ. ಸಂತೋಷ ಅದೊಂದು ನನಗೆ. ಯಾರು ಬಂದರೆ ಒಂದು ಸಮಾಧಾನ, ಬಾರದಿದ್ರೆ ಹಾಗೆ ಒಂದು ತೂಕ ಬರ್ತಾ ಇದೆ. ನನ್ನಿಂದ ಆಗುವಷ್ಟು ಕೆಲಸ ನಾನು ಮಾಡಿಕೊಡ್ತೇನೆ. ನಾನು ಈ ಶ್ರೀಚಕ್ರ ಸಂಪತ್ತು ಅಭಿವೃದ್ಧಿ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಬರೆದಂಥ ಒಂದು ಶ್ರೀಚಕ್ರ, ಅದು ಬಹಳ ಪವರ್ ಇರ್ತದೆ. ಅದನ್ನು ಮಾಡಿ ಅದನ್ನು ಪೂಜೆ ಎಲ್ಲ ಮಾಡಿ ಒಬ್ಬೊಬ್ಬರಿಗೆ ಕೊಟ್ಟು ಬಿಡ್ತೇನೆ. ಇಷ್ಟು ಕೊಡಿ ನೀವು, ನಿಮ್ಮ ಎಲ್ಲ ಕೆಲಸ ಜಯ ಆಗ್ತದೆ ಅಂತ. ಅದು ಅವರು ಹಾಗೆ ಇಡ್ತಾರೆ. ಒಂದು ಕೊಟ್ಟರೆ ಒಂದು ಅವರ ಫೋಟೋ ಒಂದು ಇಟ್ಟು ಒಂದು 10 ರೂಪಾಯಿ 50 ರೂಪಾಯಿ 20 ರೂಪಾಯಿ ನೋಟ್ನಲ್ಲಿ ಕಟ್ಟಿ ಅವರ ಪ್ರಶ್ನೆ ಇಡ್ತಾರೆ. ಜಾಗೃತಿ ಇರ್ತದೆ, ಧಾರಾಳ ಸಂಪತ್ತು ಅಭಿವೃದ್ಧಿ ಆಗ್ತದೆ. ತುಂಬ ಜನ ಬರ್ತಾರೆ, ಬೇರೆ ಬೇರೆ ಅವರವರ ಕೆಲಸಕ್ಕೆ ಜಯ ಆಗಲಿಕ್ಕೆ ಬೇಕಾಗಿ. ಅದು ಹಾಗೆ ಆಗಿದೆ. ನೀವು ಕೊಟ್ಟದ್ದು ನನಗೆ
ಕೆಟ್ಟದಾಗಿದೆ ಅಂತ ಇಷ್ಟವರೆಗೆ ಬರಲಿಲ್ಲ. ಬರಲಿಲ್ಲ. ಅದನ್ನು ನಾನು ಇಟ್ಟುಕೊಳ್ಳಿಲ್ಲ. ಕೆಟ್ಟದಾದ ಯಾಕೆ ಅಂತ ನೋಡಿಕೊಂಡು ಅದನ್ನು ಮಾಡ್ತೇನೆ. ಮತ್ತು ಸುಮಾರು ಸಮಯ ಕಳೆದ ನಂತರ ಅದು ಇದಾಗ್ತದಲ್ಲ, ಈ ಗ್ರಹಣ ಎಲ್ಲ ಬಂದ ಅಶುದ್ಧಿ ಆದರೆ ಹೀಗೆಲ್ಲ ಇರ್ತದೆ. ನಾನು ನಮ್ಮ ವೈದಿಕ ಸಮಿತಿ ಅಂತ ಉಂಟು, ಒಂದು 400 ಮಂದಿ ಇದ್ದಾರೆ, 480 ಮಂದಿ ಇದ್ದೇವೆ ವೈದಿಕ ಸಮಿತಿ. ಎಲ್ಲರಿಗೂ ಒಂದೊಂದು ರೀತಿಯ ಅಧ್ಯಯನದ ಅಭಿಪ್ರಾಯಗಳನ್ನು ಕೊಟ್ಟು ಮಾಡ್ತೇವೆ. ಕೆಲವು ಕೇಳಿದ ಈ ತೆಂಗಿನಕಾಯಿ ಉಂಟು, ಒಂದು ತೆಂಗಿನಕಾಯಿ ನೋಡಿದ ಕೂಡಲೇ ಅದಕ್ಕೆ 3 ಕಣ್ಣು ಉಂಟಲ್ಲ, 2 ಕಣ್ಣು 1 ಬಾಯಿ. ದೊಡ್ಡದು ಕಣ್ಣು ದೊಡ್ಡ ಬಾಯಿ ಇದ್ದದ್ದು ಹೆಣ್ಣು ತೆಂಗಿನಕಾಯಿ. ಅದರಿಂದ ಒಳ್ಳೆ ರೀತಿಯ ಫಲದಾಯಕವಾಗಿ ಅದರಿಂದ ಮೊಳಕೆ ಬಂದು ತೆಂಗಿನಕಾಯಿ ಒಂದು ಗೊನೆಯಲ್ಲಿ ಒಂದು 25ರ ಮೇಲೆ ಹಿಡಿತದೆ. ಗಂಡು ಸಣ್ಣದು, ಇದು ಸಣ್ಣ ಕಣ್ಣು, ಇದು ಸಣ್ಣ ಕಣ್ಣು. ಗಂಡು ಅದು ಉದ್ದ ಆಗಿರ್ತದೆ, ಉರುಟಾಗಿ ಬರುವುದಿಲ್ಲ. ಆ ತೆಂಗಿನಕಾಯಿಯಲ್ಲಿ ಹಿಡಿದು ಒಂದು 5-6 ಮಾತ್ರ ಹಿಡಿತದೆ ಅಷ್ಟೇ. ಅದನ್ನು ಪೂಜೆಗೆಲ್ಲ ಉಪಯೋಗಿಸುವಂತೆ ಇಂಥದ್ದು ಉಂಟು. ವೀಳ್ಯದೆಲೆ ಅಂತ ಉಂಟು, ವೀಳ್ಯದೆಲೆ ದಂಟು ಇಲ್ಲಿ ಸೊಟ್ಟು, ಅದು ನೇರ ಇದು ಆಗ್ತದೆ. ಇದಕ್ಕೆ ಸರತ್ತಾಗಿ ಇದರಲ್ಲಿ ಹೋದ ಎಲೆ ಅದು ಹೆಣ್ಣು ಎಲೆ, ಗಂಡು ಎಲೆ ಬೇರೆ ಬೇರೆ ಥರದಲ್ಲಿ ನರ ಆಚೆ ಈಚೆ ಕೆಳಗೆ ಮೇಲೆ ಎಲ್ಲ ಹೋಗ್ತದೆ. ಅದು ಗಂಡು, ಅದರಲ್ಲಿ ಗಂಡು ಹೆಣ್ಣು ಅಂತೇಳಿ ಉಂಟು. ಭೂಮಿಯ ಮಣ್ಣು ತೆಗೆದು ನೋಡಿದ ಕೂಡಲೇ ಅದು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇರ್ತದೆ, ಅದರಲ್ಲಿ ಗೊತ್ತಾಗ್ತದೆ. ಇಂಥ ಕಡೆಯಲ್ಲಿ ಈ ಭೂಮಿ ಇದು ಮನೆಗೆ ಆಗ್ಬೋದಾ ಹೇಗೆ ಅಂತ ನೋಡ್ಲಿಕ್ಕೆ ಆ ಭೂಮಿಯ ಲಕ್ಷಣ ಇರ್ತದೆ, ನೀರು ನೋಡುವಂತ ಲಕ್ಷಣ ಇರ್ತದೆ, ಅದನ್ನು ನೋಡಿ ಗೊತ್ತಿರ್ಬೇಕು. ನನ್ನ ಬ್ಯಾಂಕ್ ಬಿಲ್ಡಿಂಗ್ ಹತ್ರ ಇಡೀ ನೀರು ಬರ್ತದೆ. ಅದಕ್ಕೆ ನಮ್ಮ ಮಧುರಿನಲ್ಲಿ ಎಲ್ಲ ಮಾಪಡೆಯವರದೇ ದೊಡ್ಡ ಕೂಟ ಇತ್ತು. ನಾನು ಪುತ್ತೂರಿಂದ ಒಬ್ಬರು ಚಡ್ಡಿ ಕೃಷ್ಣಣ್ಣ ಅಂತ ಇತ್ತು, ಅವರು RSS ನವರು ದೊಡ್ಡ ಜನ, ಅವ್ರನ್ನ ಕರ್ಕೊಂಡು ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿದ್ದು. ಇಡೀ ಬೆಲ್ಟ್ ಹಾಕಿ ಏನು ನೀರು ಬಂದರೂ ಏನಾಗೋದಿಲ್ಲ, 3 ತಟ್ಟಿನ ಇದು ಮಾಡಿದ್ದೇನೆ. ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ಹಾಗೆ ಸುಮಾರು ಮಾಪಡೆಯವರೇ ಸಹಕಾರ ಕೊಟ್ಟಿದ್ದಾರೆ. ಅವರ ಒಂದು ವರ್ಷದೊಳಗೆ ಅವರ ಹಣ ಎಲ್ಲ ಕೊಟ್ಟಿದ್ದೇನೆ, ಸಾಲ ಅಂತ ಏನು ಇಟ್ಟುಕೊಳ್ಳಿಲ್ಲ. ಹಾಗೆ ಲಕ್ಷಣಗಳೆಲ್ಲ ಹಾಗಿರ್ತದೆ. ಭೂಮಿಯಲ್ಲಿ ಏನು ಉಂಟು, ಅದರಲ್ಲಿ ನಿಧಿ ಉಂಟು, ಇಂಥದ್ದೆಲ್ಲ ಕೆಲವು ಗೊತ್ತಾಗ್ತದೆ. ನೋಡಿ ಕೂಡಲೇ ಗೊತ್ತಾಗ್ತದೆ. ನಾನು ಇದಕ್ಕೆ ತುಂಬ ಧನ್ಯವಾದ ಕೊಡ್ತೇನೆ. ಯಾಕೆಂದರೆ ಒಂದು ಪರೀಕ್ಷೆ ಅಲ್ಲ ಇದು, ಪರೀಕ್ಷೆ ಅಂತಲ್ಲ, ಅದೇ ಒಳ್ಳೆಯ ವಿಷಯದಲ್ಲಿ ಇರುವುದು. ಅದು ಯಾರು ಹೇಗೆ ಇರ್ತಾರೆ ಅದಕ್ಕೆ ಅನುಸರಿಸಿಕೊಂಡು ಬಂದರೆ ಅದು ತುಂಬ ಒಳ್ಳೆಯದು. ಎಸ್, ಇದು ಈಗ ನೀವು ಬರೀ ಒಂದು ಭಾಷಣ ರೀತಿ ಅಂತಲ್ಲ, ನಮ್ಮ ಮಾತುಕತೆ ಅಂತಲ್ಲ, ಇದೊಂದು ಪಾಠ, ಜನರಿಗೆ ಒಂದು ಪಾಠ ಹೇಳಿದ ರೀತಿ ಇತ್ತು ನಿಮ್ಮ ಮಾತುಗಳೆಲ್ಲ. ಮೊದಲೆಲ್ಲ ಆಯುರ್ವೇದಿಕ್ ಶಾಪು, ಆಯುರ್ವೇದಿಕ್ಕಿನಲ್ಲಿ ಖಾಲಿಗೆ ಈ ನರ ಹಿಡಿದ ಕೂಡಲೇ ಗೊತ್ತಾಗ್ತದೆ ಈ ಶರೀರದಲ್ಲಿ ಏನು ಉಂಟು. ಒಂದು ಉಗುರು ಸುತ್ತಾಗಿ ಸಿಡಿತಾ ಉಂಟು, ಸಹಿಸ್ಲಿಕ್ಕೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದರಲ್ಲಿ ಗೊತ್ತಾಗ್ತದೆ. ಈಗ ಖಾಲಿನ ರಕ್ತ ಟೆಸ್ಟ್ ಮಾಡಿ ಆ ಮಿಷನ್ಗೆ ಕೊಟ್ಟೆ ಅದರಲ್ಲಿ ಎಲ್ಲ ಹೇಳ್ತದೆ, ಆದರೆ ಅದು ಪೂರ್ಣತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಸತ್ಯವಾದದ್ದು. ಹಾಗೆ ಒಂದು 96 ಮಹಾನಾಡಿ ಅಂತ ಉಂಟು, ಅದರಲ್ಲೂ ಇಡ ಪಿಂಗಳ ಸುಸುಪ್ನ ಅಂತ 3 ನಾಡಿ ಪ್ರತ್ಯೇಕ ಉಂಟು. ಕೊಟ್ಟ ಕೂಡಲೇ ಆಹಾರ ಅದು ಹೋದ ಕೂಡಲೇ ಒಂದು ದಿವಸದ ಆಹಾರದಲ್ಲಿ 7 ಬಿಂದು ರಕ್ತ ಆಗ್ತದೆ. ಬಾಕಿ ಎಲ್ಲ ಬೇರೆ 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 ಥರದಲ್ಲಿ ಮಾಂಸಕ್ಕೆ ಹೋಗ್ತದೆ, ಚರ್ಮಕ್ಕೆ ಹೋಗ್ತದೆ, ಕೂದಲಿಗೆ ಹೋಗ್ತದೆ, ಇಂಥದ್ದೆಲ್ಲ ಬೇರೆ ಬೇರೆ. ಅದರಲ್ಲಿ ಉಳಿದಂಥ ಮೋಷನ್ ಆಗಿ ಮೂತ್ರವಾಗಿ ಹೋಗ್ತದೆ. ಆದರೆ ಅಷ್ಟು ಕ್ಲಿಯರ್ ಆಗಿ ಇರ್ತದೆ. ಅದಕ್ಕೆ ಸಮೇತ ಬೇಡಂತ ಕೆಟ್ಟ ನಿಮ್ಮ ಹತ್ರ ನೀವು ಇಷ್ಟು ಚಂದದಲ್ಲಿ ಇದ್ದೀರಿ, ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಖಾಲಿ ಒಂದು ಮದ್ದು ಪ್ರಯೋಗದಲ್ಲಿ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅದನ್ನು ತೆಗಿಲಿಕ್ಕೆ ನಾನು ತಯಾರಿ ಮಾಡ್ಲಿಕ್ಕೆ ರೆಡಿ ಇಲ್ಲ, ಮಾಡಿದ್ರು ಯಾರೋ ಮಾಡ್ತಾರೆ, ಮಾಡುವುದಿಲ್ಲ ಖಂಡಿತ. ನಾವು ಅಂಥ ಸಂದರ್ಭ ಬಂದರೆ ನಿಮ್ಮ ಹತ್ರನೇ ಬರ್ತೀವಿ. ಬನ್ನಿ, ನನಗೆ ಸಂತೋಷ ಅದು ಖಂಡಿತ. ಯಾರು ಒಳ್ಳೇದಾಗೋದು ನನಗೆ ಸಂತೋಷ. ಕೆಟ್ಟದಾಯ್ತಲ್ಲ ನಾನು ಅದನ್ನೇ ಚಿಂತನೆ, ಅವ್ರು ಈಗ ಇಷ್ಟು ಒಳ್ಳೇದಿದ್ರಲ್ಲ ಈಗ ಆಯ್ತಲ್ಲ ಅಂತ ಒಂದು ಅಭಿಪ್ರಾಯ ಬರ್ತದೆ. ನಮ್ಮ ದೇವರ ಹತ್ರ ನಮ್ಮಲ್ಲಿ ಮನೆಯಲ್ಲಿ ಪ್ರತ್ಯೇಕ ಒಂದು ದೀಪ ಇಟ್ಟು, ತುಪ್ಪದ ದೀಪ ಇಟ್ಟು ಪ್ರಾರ್ಥನೆ ಮಾಡ್ತೇನೆ. ಲೋಕಃ ಸಮಸ್ತಃ ಸುಖಿನೋ ಭವಂತು. ನಮ್ಮ ಮಕ್ಕಳೆಲ್ಲ ಜೋರು ಮಾಡ್ತಾರೆ, ಎಂತಪ್ಪ ಎಷ್ಟು ಹೊತ್ತು ಇಲ್ಲಿ ತಿಂಡಿಗೆ ಆಗಿದೆ, ಅದಾಗಿದೆ, ನನ್ನ ಪೂಜೆ ಆಗಿದೆ. ನಾನು ಮೊದಲೆಲ್ಲ ಬೆಳಿಗ್ಗೆ ಈಗ ಈ ಸೋಮವಾರ ವ್ರತಕ್ಕೆ 10-11 ಗಂಟೆ ಆಗ್ತದೆ. ಅದು ಅಲ್ಲಿ ಗುಡಿಗನಲ್ಲಿ ಅಲ್ಲಿ ಒಂದು ಕಟ್ಟೆ ಉಂಟು, ನಾಗನ ಒಂದು ಕಟ್ಟೆ ಉಂಟು, ಅಲ್ಲೆಲ್ಲ ಹೋಗಿ ಬಂದು ಇದು ಆಹಾರ ತಗೊಳ್ಳೋದು. ಇದರಡಿಗೆ ನಮ್ಮ ಕಾಸರಗೋಡಿನಲ್ಲಿ ಕೇರಳ ತಿರುವನಂತಪುರ ದೇವಸ್ಥಾನದಿಂದ ಕಾಸರಗೋಡಿನವರೆಗೆ ಇರುವಂಥ ಎಲ್ಲ ವಿಶ್ವಕರ್ಮ ಸಮುದಾಯಕ್ಕೆ ಒಂದು
ಅಧಿವೇಶನ ಪಂಚಶಿಲ್ಪದ ಬಗ್ಗೆ ಒಂದು ನೀವು ತೀರ್ಮಾನ ಮಾಡಿಕೊಡ್ಬೇಕು. ಅದಕ್ಕೆ ಈಗ ಶಿಲ್ಪದ ಬಗ್ಗೆ ಮಾಹಿತಿ ಕೊಡೋರು ಯಾರಿಲ್ಲ ಅಂತೇಳಿ ನನಗೆ ಇದು ಮಾಡಿದ್ರು. ನಾನು ಇದ್ದೆ ಅದರಲ್ಲಿ. ಶಿಲ್ಪಿ ಕೇಶವಾಚಾರ್ಯ, ಮುನಿಯಂಗಳ ಜೋಯಿಸರು, ರಮೇಶ್ ಕಾರಂತ ಅವರೆಲ್ಲ ಇರುವಾಗ ನಾನು ಒಟ್ಟಿಗೆ ಇದ್ದೆ. ಈಗ ಅವರೆಲ್ಲ ಹೋಗಿದ್ದಾರೆ, ನಾನು ಮಾತ್ರ ಇರುವುದು. ನನ್ನನ್ನು ಪಾಸ್ ಮಾಡಿದ್ರು. ನೀವು ಅಲ್ಲಿ ಇರಬೇಕು, ಕಾಸರಗೋಡಿನಲ್ಲಿ ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಇದಾಯ್ತು, ರೆಡಿ ಹೋಗಿದ್ದೆ. ಅಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ನಾನು ಎರ್ನಾಕುಳದಲ್ಲಿ ಒಂದು ದೇವಸ್ಥಾನಕ್ಕೆ ನೀವು ಜಲಾದಿವಾಸ ಮಾಡಬೇಕು, ದೇವರನ್ನು ಮೂರ್ತಿಯವರವರು ಮಾಡಿದ್ದಾರೆ, ಜಲಾಧಿಕರಿಸಿ ಮಾಡಿ ನಾನು ಪ್ರತಿಷ್ಠೆ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ ಒಂದು ತಂತ್ರಿಯವರು ಹೇಳಿದರು. ಹಾಗೆ ನಾನು ಭಾವನನ್ನು ಕರ್ಕೊಂಡು ಹೋದೆ. ನೋಡಿ ಆಗುವಾಗ ಮೂರ್ತಿ ಅಭಯ 1.5 ಇಂಚ್ 1.5 ಫೀಟ್ನ ಮೂರ್ತಿ ಎಷ್ಟು ಚಂದದಲ್ಲಿ ಉಂಟು. ಈ ರುದ್ರಾಕ್ಷಿ ಮಾಡಿ ಹೀಗೆ ಕೈಯಲ್ಲಿ ತಿರುಗುತ್ತಾ ಉಂಟು. ಕಗ್ಗಲಿಂದು ಕಗ್ಗಲ್ನ ಮೂರ್ತಿಯ ಕೈಯಲ್ಲಿ ಹೀಗೆ ತಿರುಗುತ್ತಾ ಉಂಟು. 8 ರುದ್ರಾಕ್ಷಿ ಉಂಟು. ಮಹಾಲಕ್ಷ್ಮಿ, ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ ಅಂತಾರೆ 8 ಇದು ಉಂಟು. ಇದರಲ್ಲಿ ಎಲ್ಲ ನೋಡಿ ಆದ ನಂತರ ಅದಕ್ಕೆ ಜಲಾದಿವಾಸ ಕ್ರಿಯೆ ನೀವು ಮಾಡಿ ನಾನು ಪ್ರತಿಷ್ಠೆ ಮಾಡ್ತೇನೆ ಅಂತ ಅವರು ಹೇಳಿದರು. ಯಾಕೆ ಹೇಳಿದರು? ನಾನು ಇಡೀ ಚಿಂತನೆ ಮಾಡಿ ನೋಡಿದಾಗ ಈ ಕನ್ಯಾಕುಮಾರಿ ಮತ್ತು ಹಿಮಾಲಯ, ಕನ್ಯಾಕುಮಾರಿ ಪಾದ, ಹಿಮಾಲಯ ತಲೆ, ಈ ಕಗ್ಗಲನ್ನು ಎಬ್ಬಿಸುವಾಗ ಹೀಗೆ ಎಬ್ಬಿಸ್ಬೇಕು, ತಲೆ ಮೇಲೆ ಕಾಲ ಕೆಳಗೆ ಆಗಿ ಎಬ್ಬಿಸ್ಬೇಕು, ಅದರಲ್ಲಿ ಮೂರ್ತಿ ಕೆತ್ತಬೇಕು. ಇವರು ಏನು ಮಾಡಿದ್ದಾರೆ, ಅದನ್ನು ಸರಿ ಉಲ್ಟವಾಗಿ ತೆಗೆದು ಬಿಡ್ತಿದ್ದಾರೆ, ಗೊತ್ತಿಲ್ಲ ಅವರಿಗೆ. ಶಿಲೆ ಮಾಡಿದಂದು ಕೊಟ್ಟರು, ಶಿಲೆ ಕೆಲಸ ಮಾಡಿದರು. ಕಂಪ್ಲೀಟ್ ಕೆಲಸ ಆಗಿ ಅದರ ರೇಖೆ ನೋಡುವಾಗ ನೀರು ಹಾಕಿ ರೇಖೆ ನೋಡೋಕೆ ಗೊತ್ತಾಗ್ತದೆ. ನಾನು ಅದು ಮಾಡಲಿಲ್ಲ. ನಾನು ಮಾಡಿದರೆ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ದೋಷ ಉಂಟು. ಯಾರ್ಯಾರು ಕುಂಕುಮಾರ್ಚನೆ ಮಾಡಿಸಿದ್ರು ಅಥವಾ ಪೂಜೆ ಮಾಡಿಸಿದ್ರು ಅವರಿಗೆಲ್ಲ ದೋಷ ಬರೋದ್ರ ಪುಣ್ಯ ಸಿಗ್ಲಿಕ್ಕಿಲ್ಲ. ಆ ರೀತಿ ಅದನ್ನು ನಾನು ಮಾಡಲಿಲ್ಲ. ಹಾಗೆ ನಾನು ಬಂದೆ. ಅದಕ್ಕೆ 4.5 ಲಕ್ಷ ರೂಪಾಯಿ ಕ್ರಯ ಅಂತೆ. ನಾನು ಅದನ್ನು ಇದು ಮಾಡಲಿಲ್ಲ. ನನಗೆ ಹೋದ ಬಂದ ಖರ್ಚೆಲ್ಲ ಕೊಟ್ಟಿದ್ದಾರೆ, ನಾನು ಮಾಡಿದ್ದೇನೆ. ಇಲ್ಲಿ ಆನೆಗುಡ್ಡೆ ಅಂತೇಳಿ ಉಂಟು, ಮತ್ತೆ ಅಟ್ಟಿ ಅಂಗಡಿ ಅಂತ ಉಂಟು. ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿದ ಕೂಡಲೇ ಒಂದು ಹಿಂಗಾರ ದೇವರ ತಲೆ ಮೇಲೆ ಇಡ್ತಾರೆ. ನಿಮ್ಮ ಪ್ರಾರ್ಥನೆ ಪೂಜೆ ಎಲ್ಲ ಆದ ಕೂಡಲೇ ಅದು ತನ್ನಷ್ಟಕ್ಕೆ ಮೆಲ್ಲ ಉದುರಿ 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 ಬೀಳ್ತದೆ. ಸತ್ಯವಾದ ವಿಷಯ ಹಾಗೆ ಇರ್ತದೆ. ಅಟ್ಟಿ ಅಂಗಡಿಯಲ್ಲಿ, ಕೊಲ್ಲೂರಿನಲ್ಲಿ ಹಾಗೆ ಉಂಟು. ಈಗೆಲ್ಲ ಎಲ್ಲ ಕಡೆಯಲ್ಲಿ ತಟ್ಟೆಯಲ್ಲಿ ಎಷ್ಟು ಪೈಸೆ ಬೀಳ್ತದೆ ಅಂತ ನೋಡೋದು ಮಾತ್ರ ಅಲ್ಲದೆ ಎಲ್ಲರೂ ಸಹ ಎಷ್ಟೋ ಜನ ಇದ್ದಾರೆ, ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಕೊಡುವಾಗ ಎಷ್ಟು ಪೈಸೆ ಕೊಟ್ಟಿದ್ದಾರೆ ನನಗೆ ಅಂತೇಳಿ ನೋಡ. ನಾನು ಹಾಗೇನು ಮಾಡಿಕೊಳ್ಳಿಲ್ಲ. ಮಕ್ಕಳ ಹತ್ರ ಕೂಡ ಹಾಗೆ ಹೇಳಿದೆ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ಯಾರ ಹತ್ರ ಕೇಳಬಾರ್ದು. ಅವ್ರು ಕೊಟ್ಟದನ್ನು ಮನಪೂರ್ವಕ ಸ್ವೀಕಾರ ಮಾಡಿಕೊಳ್ಬೇಕು. ಅದೇ ನಮಗೆ ತುಂಬಾ ದೊಡ್ಡ ಮೊತ್ತವಾಗಿ ಬರಬಹುದು ಅಂತೇಳಿ ಹೇಳಿದೆ. ಸೊ ಥ್ಯಾಂಕ್ ಯು. ಕೇಳಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಮಾತಾಡಿದ್ರೆ ಎಲ್ಲ ವಿಷಯದಲ್ಲಿ ಎಲ್ಲರಿಗೂ ಅನುಕೂಲವಾಗಿರುವಂತಹ ವಿಷಯಗಳು ಬೇಕಾಗ್ತದೆ. ಈಗ ಜನಕ್ಕೆ ಬೇರೆ 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 ತರದಲ್ಲಿ ಉಂಟು. ಸಮಯ ಉಂಟೆ ಭಕ್ತವತ್ಸಲ ನನಗೆ ಕಮಲಾಕ್ಷಕ್ಕಾಗಿ ನೆಲೆಯಾದ ಕೇಶವನೇ ಅಂತ ಹೇಳಿದ್ದಾರೆ. ಅದಲ್ಲ, ಅವ ನಿಘಂಟು ಮಾಡಿರುವಂಥದ್ದಲ್ಲ. ಅದು ಆಗ್ತಾ ಇರ್ತದೆ, ಹೋಗ್ತಾ ಇರ್ತದೆ ಅಷ್ಟೇ. ಈಗ ನಾನೊಂದು ಭವಿಷ್ಯ ಹೇಳ್ಬೋದು. ಈಗ ಈ ಸಂದರ್ಶನ ನೋಡಿದ ಯಾರೇ ಆದರೂ ಕೂಡ ಅವರ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇದ್ದರೆ ಅದು ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಮತ್ತೆ ಪ್ರಾಮಿಸ್ ಮಾಡ್ತೀನಿ ನಾನು. ಅರ್ಥ ಆಯ್ತು ನಾನು ಹೇಳಿದ್ದೆ? ಹೇಳಿ. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಈ ಸಂದರ್ಶನವನ್ನು ನೋಡಿದರೆ ಇನ್ನು ಮುಂದೆ ಅವರು ಹಾಗೆ ಯೋಚನೆ ಮಾಡಲ್ಲ. ಏನಪ್ಪ ನನಗೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಎಲ್ಲ ಒಳ್ಳೆಯದೇ ಇರ್ತದೆ. ನಾನು ಜರ್ನಲಿಸ್ಟ್, ಫಿಲ್ಮ್ ಜರ್ನಲಿಸ್ಟ್, ಸಿನಿಮಾ ಪತ್ರಕರ್ತ. ಈ ಕನ್ನಡ ಇಂಡಸ್ಟ್ರಿ ಇದೆ, ಸಿನಿಮಾ ಸರಿಯಾಗಿ ಓಡ್ತಾ ಇಲ್ಲ. ಇಂಡಸ್ಟ್ರಿನೇ ಒಂದು ಡರ್ಲು ಹೊಡೆದಿದೆ. ಈಗ ಯಾವುದೋ ಒಂದು ಕಾಲದಲ್ಲಿ 70ನೇ ದಶಕದ 80ನೇ ದಶಕದಲ್ಲಿ ಸಿನಿಮಾ ದೊಡ್ಡ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈಗ ಇಲ್ಲ. ವಾಪಸ್ ಆ ಮಟ್ಟಕ್ಕೆ ಬರಬೇಕಿದ್ರೆ ಏನು ಮಾಡಬೇಕು? ಈಗ ಅದೆಲ್ಲ ಈ ಟಿವಿಯಲ್ಲಿ ಮತ್ತು ಮೊಬೈಲ್ನಲ್ಲಿ ಬಂದ ನಂತರ ಯಾರಿಗೆ ಆ ದೊಡ್ಡ ಇಂಟ್ರೆಸ್ಟು ಬರುವುದಿಲ್ಲ. ಇದರಲ್ಲೇ ನೋಡ್ತಾರೆ. ಇನ್ನು ಅದ್ರ ಬಗ್ಗೆ ನೋಡ್ಲಿಕ್ಕೆ ನೀವು ಎಂಥ ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡ್ರು ಕೂಡ ಬರುವವರು ಇರುವುದಿಲ್ಲ. ಇದಕ್ಕೆ ಬೇಕಾಗಿ ಮಾಡೋದಿದ್ರೆ
ಸ್ವಯಂವರ ಪುಷ್ಪಾಂಜಲಿ ಅಂತ ಉಂಟು. ನೀವು ಏನೇನು ಅಭಿಪ್ರಾಯ ಪಟ್ಟಿದ್ರೋ ಅದನ್ನು ನಿಮಗೆ ಅನುಕೂಲವಾಗಿ ಅನುಗ್ರಹಿಸಲಿಕ್ಕೆ ಸ್ವಯಂವರ ಪುಷ್ಪಾಂಜಲಿ. ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಶ ಮಕರ್ಷಾಯ ಕರ್ಷಾಯ ಅಂತ ಒಂದು ಮಂತ್ರ ಉಂಟು, ಅದಕ್ಕೆ ಒಂದು ಯಂತ್ರ ಉಂಟು, ಅದಕ್ಕೆ ಒಂದು ಅರ್ಚನೆ ಉಂಟು. ಆದಷ್ಟು ಮಾಡಿಕೊಂಡ್ರೆ ಯಾರು ಮುಖ್ಯಸ್ಥರ ಇದ್ದು ಅದು ಮಾಡಿಕೊಂಡ್ರೆ ನಿಮಗೆ ಅದು ತನ್ನಷ್ಟಕ್ಕೆ ಆಟೋಮೆಟಿಕ್ ಆಗಿ ಆಗುತ್ತೆ. ನಾವು ಯಾರನ್ನಾದ್ರೂ ಮುಖ್ಯಸ್ಥರನ್ನ ಕರ್ಕೊಂಡು ಬಂದು ನಿಮ್ಮ ಹತ್ರ ಅದನ್ನು ಮಾಡಿಸಬಹುದು, ಒಂದು ಟ್ರಯಲ್ ನೋಡ್ಬೋದು. ಅದಕ್ಕೆ ಮಲ್ಲಿಗೆ ಹೂ ಮತ್ತೆ ಕೇಪಳೆ ಹೂ, ಮಲ್ಲಿಗೆ ಕೇಪಳೆ ಅದ್ರ ಮಧ್ಯೆ ಕುಸುಮ ತೆಗೆದು ಮಲ್ಲಿಗೆ ಮತ್ತೆ ಕೇಪಳೆ ಮತ್ತೆ ಬಿಲ್ಪತ್ರೆ ಅಥವಾ ತುಳಸಿ ಈ 3 ವಸ್ತುವನ್ನು ಅರ್ಚನೆ ಮಾಡೋದು. ಅವರ ಮಹಾಸಂಕಲ್ಪಯುಕ್ತವಾಗಿ ಮಾಡಿಕೊಂಡು ಪವಿತ್ರ ಅಂತ ಉಂಟು. ಒಂದು ಪವಿತ್ರ, ಈ ಪವಿತ್ರ ಬೇರೆ, ನಾವು ಸಾಧಾರಣ ಕಟ್ಟಿ ಇಡುವ ಪವಿತ್ರ ಬೇರೆ. ಅಂತ ಪವಿತ್ರ ಇಟ್ಟುಕೊಂಡು ಅದಕ್ಕೆ ಬೇಕಾದ ರೀತಿ ಕೆಲಸ ಮಾಡಿದ್ರೆ ಖಂಡಿತ ಸರಿ. ಖರ್ಚು ಎಷ್ಟುಂಟು? ಅದಕ್ಕೆ ಬೇಕಾದ ಖರ್ಚು ಇಲ್ಲಿ ನಮಗೆ ತುಪ್ಪದ ದೀಪ ಅದಕ್ಕೆ ಇಡಲಿಕ್ಕೆ ಅಲ್ಲ, ತುಂಬಾ ಲಕ್ಷಗಟ್ಟಲೆ ಅಲ್ಲ, ಇಲ್ಲ ಸಣ್ಣ ಸಣ್ಣ ಮಟ್ಟಿಗೆ. ಸೊ ನಾನು ಯಾರನ್ನಾದರೂ ಪ್ರಾತಿನಿಧಿಕವಾಗಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರೆ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಬೇಕು, ಆ ಉದ್ದೇಶದಿಂದ ಒಂದು ಏನಾದರೂ ಮಾಡಿದ್ರೆ ಮಾಡ್ಬೋದು, ಆಗುತ್ತೆ. ಅದು ಪಕ್ಕ ಖಂಡಿತ ಆಗ್ತದೆ. ಇದರಿಂದ ಇನ್ನೇನು ಬೇಕು. ಮೊನ್ನೊಬ್ಬರು ಗೋವಾದಿಂದ ಬಂದಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿದ್ದು. ಈಗ ಏನಿಲ್ಲದ ಹಾಗೆ ತುಂಬ ಇದೇ ರೀತಿ ಒಂದು ಬಿಲ್ಡಿಂಗ್ ತೆಗೆಯುವುದು, ಕಟ್ಟುವುದು, ಮಾಡುವುದು, ಅದ್ರ ಇಷ್ಟು ಕ್ರಯ ಉಂಟು ಅಂತಲ್ಲ. ಅವರಿಗೆ ದಿನಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡುವವರು ಎಂತ ಇಲ್ಲದೆ ಇಂಥ ದಿವಸ ಬರ್ತೇನೆ ಅಂತ ಹೇಳಿದ್ರು, ಬಂದಿದ್ರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರೂಮ್ ಮಾಡಿ ಅವರು ಅದು ಪುಣ್ಯಕ್ಕೆ ಸೋಮವಾರ ಬೆಳಿಗ್ಗೆ ಬಂದು ದೇವರ ದರ್ಶನ ಮಾಡಿ ನಾನೇ ಒಂದು 8 ಗಂಟೆಗೆ ಬಂದೆ. ನಾನಲ್ಲಿ ಹೊರಗೆ ಕೂತ್ಕೊಂಡು ಮಾಡಿದೆ. ಬಹಳ ದೊಡ್ಡ ಪುಣ್ಯಾತ್ಮ, ಬಹಳ ದೊಡ್ಡ ಭಕ್ತ. ಅಡುಗೆ ಅವನ್ನೆಲ್ಲ ಮಾಡಿ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿ ಎಂತ ತರಲಿಲ್ಲ. ನಾನು ಮನೆಯಲ್ಲೆಲ್ಲ ಸಾಮಾನು ಇತ್ತು, ಅದನ್ನು ತೆಗೆದು ಕೊಂಡೋಗಿ ತುಪ್ಪದ ದೀಪ ಇಟ್ಟು ಒಂದು ಕಾರ್ಯವಾದಂತೆ ಕೆಲಸ ಮಾಡಿ ಕೊಟ್ಟೆ. ಹೋಗುವಾಗ ನನಗೆ ಟಿಕೆಟಿಗೆ ಅಂತ ಇಲ್ಲ ಅಂತ ಹೇಳಿ ನಾನು 2,000 ರೂಪಾಯಿ ಕೊಟ್ಟೆ. ಹೋಗಿ ಅಲ್ಲಿ ಮುಟ್ಟಿದ ಮರು ದಿವಸಕ್ಕೆ ಇಲ್ಲಿ ನಾನು ಅವರು ಸ್ವಲ್ಪ ಮಣ್ಣು ತಗೊಂಡು ಬನ್ನಿ ಅಂತ ಹೇಳಿ, ಅವರ ಮಣ್ಣು ಸ್ವಂತ ಇಲ್ಲ, ಎಲ್ಲಿ ಮಾರಬೇಕಾದ ಮಣ್ಣನ್ನು ತಗೊಂಡು ಬಂದೆ. ಅದನ್ನ ಇಟ್ಟು ಪೂಜೆ ಮಾಡಿ ಅದಕ್ಕೆ ಬೇಕಾದಂತ ಮಾಡಿಕೊಟ್ರೆ ಅವರಿಗೆ ಕಡೆಗೆಲ್ಲ ಹಾಕಿದ ಕೂಡಲೇ ಅದಕ್ಕೆ ಅದರೆಲ್ಲ ಜನ ಬಂತು. ಅದು ಎಷ್ಟಕ್ಕೆ ಯಾವಾಗ ಕೊಡ್ತು ಅಂತ ಇವರಿಗೆ ಒಂದು 2-3 ದಿವಸದಲ್ಲಿ ಒಂದು 4 ಲಕ್ಷ ರೂಪಾಯಿ ಸಿಕ್ಕಿದೆ. ಅವರು ನನಗೆ ಇಷ್ಟು ಕೊಡ್ಬೇಕು ಅಂತ ಮಕ್ಕಳು ಹೇಳಿದ್ದಾರೆ, ಇಷ್ಟು ಕೊಡಿ, ಇಷ್ಟು ಕಳಿಸಿ ಅಂತ. ಅವರು ಒಂದು 25,000 ರೂಪಾಯಿ ಕಳಿಸಿದ್ದಾರೆ. ನಾನು ತಗೊಂಡು ಹಾಗೆ ಇಟ್ಟು ಅವರ ಮಕ್ಕಳ ಹತ್ರ ಇತ್ತು. ಈಗ ಅವ್ರದ್ದು ಅದೊಂದು ಡಿಮಾಂಡ್ ಎಲ್ಲ ಆಗಿ ಒಂದು 5-6 ವ್ಯಾಪಾರ ಆಗಲಿಕ್ಕೆ ರೆಡಿಯಾಗಿದೆ. ನಾಡ್ದು 4ನೇ ತಾರೀಕು 5ನೇ ತಾರೀಕೆ ಅವರು ಬರ್ತಾರೆ. ಅವ್ರದ್ದೊಂದು ಇಡೀ ಒಂದು ಕೆಲಸ ಉಂಟು, ಬರ್ತಾರೆ. ಅವ್ರು ಹೇಳಿದ್ದು ನಮಗೆ ಸಮಯ ಬೇಕು, ಮನಪೂರ್ವಕ ಆಗ್ತದೆ. ಅದು ಆಗಿದೆ ಇಲ್ವೋ ಅಂತೇಳಿ ನೋಡ್ಲಿಕ್ಕೆ ಉಂಟು. ನೋಡಿದ್ರೆ ಅದು ಆಗ್ತದೆ ದೃಷ್ಟಾಂತ ಬರ್ತದೆ, ಖಂಡಿತ ಆಗ್ತದೆ. ಆಯ್ತು. ಇನ್ನೇನಾದ್ರು ವಿಶೇಷ ಇದ್ರೆ ಮುಂದೆ ಏನು ಬೇಕಿದ್ರು ಹೇಳ್ಬೋದು. ಹಾಗೆ ಕೆಟ್ಟ ವಿಷಯ ನಾನು ಮಾಡುದಿಲ್ಲ. ತುಂಬಾ ಜನ ಇರ್ತಾರೆ, ಏನೇನಾಗಿ ಆಗ್ತದೆ, ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು. ಈ ಹೆಂಗಸರ ವಿಷಯದಲ್ಲಿ ಸುಮಾರು ಜನ ಬರ್ತಾರೆ. ವಶೀಕರಣ ಪ್ರಯೋಗ ಮಾಡಿ ಯಾರ್ಯಾರು ಏನೇನು ಮಾಡಿದಂಥ ವಿಷಯದಲ್ಲಿ ಉಂಟು, ಅದನ್ನು ನಾನು ಸರಿ ಮಾಡಿಕೊಟ್ಟಿದ್ದೇನೆ. ಮಾಡಲಿಕ್ಕೆ ಕೆಟ್ಟದ್ದು ಮಾಡಲಿಕ್ಕೆ ಅಂತ ನಾನು ಮಾಡಲಿಲ್ಲ. ನನಗೆ ನಾನು ಮುಚ್ಚಿಟ್ಟು ಹೇಳಿದ್ದೇನಲ್ಲ, ಅದು ಇಲ್ಲ ಎಲ್ಲವನ್ನ ಹಾಗೆ ಸ್ಪಷ್ಟವಾಗಿ ಹೇಳಿದೆ. ಥ್ಯಾಂಕ್ ಯು. ಭಾಳ ಒಳ್ಳೆಯದಾಗಿ ನೀವು ಒಂದು ಆದೇಶ ಮಾಡಿದ್ದೆ.